ನಂಗ ನಾಕು ಬೆಟ್ಟ ಟಿವಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿವಿ, ಸಬ್ಸ್ಕ್ರೈಬ್ ಮಾಡಿವಿ, ನಿಂಗ ಅರದವಕಗೂ ಗ್ರೂಪ್ಗೂ ಶೇರ್ ಮಾಡಿವಿ ಎಂದು ಮನಸ್ಸು ತುಂಬಿ ಕೇಳ್ತುಂದಿಯೋ. ನಾಕು ಬೆಟ್ಟ ಟಿವಿ ನೇರೆಲ್ಲಾಗ ನಮಸ್ಕಾರ ಮಾಡಿನೆ. ಇಂದೊಂದು ನಿಗಿಲ್ಚಿಗ ನಂಗೆ ಕೂಡ ಗಣಾಂಬುದವಾಗಿ ಬೇರೆಟಿ ಪಕ್ಕದ ಆಡುವ ಮಳ್ಳಿಗೆರೆಯಿಂದ ಹಟ್ಟಿಯಿಂದ ಗೌಡಯ್ಯ ನಂಗ ಮಗಾಲಿಂಗ ಅವಕ ಬಂದರೆ ನಮಸ್ಕಾರ ನಮಸ್ಕಾರ. ನಿಂಗೆ ಹೇಗೆ ಈಗ ನಂಗೆ ಹಟ್ಟಿ ಯೇಸು ಮನೆ ಆಡದೆ ಅಟ್ಟಿಪತಿ ಸ್ವಲ್ಪ ವಿರಿವ ಸ್ವಲ್ಪ ಹೇಗೆ ಅದು ಮುಂದೋಡು ನಿಂಗವ ಒಂದು ಅರಿಮುಗ ಮಾಡಿಬಿಡಿ. ನಾಲ್ಕು ಬೆಟ್ಟ ಟಿವಿ ನೇರೆಲ್ಲಾಗ ನಮಸ್ಕಾರ. ನಂಗ ಎಲ್ಲ ಅಡುಗೆ ಹೇಗಿನ ನಂಗ ಮುಂದೆಲ್ಲ ಒಂದು ಬಡುಗ ಪಾಠ ಕೇಪುದು ಅಂದ್ಲಿ ಅದೊಂದು ಅದಿಶೀವ ಖಂಡಿತ ಒಂದು ರೇಡಿಯೋನಾಗ ಒಂದು ಪಾಠ ಬಂದ್ಬಿಡೆ ಆ ಟಿ ಪಕ್ಕುನವೆ ದೊಡ್ಡವಕ್ಕೆಲ್ಲ ಆ ಮನೆ ಸಾರು ಹೋಗಿ ನಿಂತು ಆಸಗ ಪಾಠ ಕೇಳ್ತಾರ. ಈಗ ಅರಕುಲ್ ಇಲ್ಲ, ಎಲ್ಲಾನು ಮನೆಯೂ ನಾಲ್ಕು ಬೆಟ್ಟ ಟಿವಿ ಎತ್ತಿರ. ಈಗ ಆ ಬಡುಗ ಪಾಠ ಕೇಪದಲ್ಲಿಯೋ ಒಂದು ಊರ್ ಕೇಳಿ ಸುದ್ದಿ ಕೇಪದಲ್ಲಿಯೋ ಈ ನಾಲ್ಕು ಬೆಟ್ಟ ಟಿವಿ ಬಂದಂಗಿಂದೋಡು ನಂಗೆ ಒಂದು ಕೊರೆ ಇಲ್ಲದ ನಂಗೆ ನೋಡಿ ಅದು ಅತ್ತಮಾಕೆ ನೆರಿಯ ನಾಲ್ಕು ಬೆಟ್ಟ ರಸಿಗರು ಟಿವಿ ರಸಿಗರು ನೆರಿ ಇದ್ದಾರೆ. ಎಂಗಟಿ ವಯಸ್ಸಾದ ಒಂದು ಅಯ್ಯ ತಾ ರಿಟೈರ್ಡ್ ಆಗಿ ಸಾವನಗಟ್ಟವೋ ಮನೆಗೋಲೆ ನಾಲ್ಕು ಬೆಟ್ಟ ಟಿವಿ ಇತ್ತ. ಆಗ ಹಣ್ಮಿಗ ನಂಗ ಕದೆ ಒಂದೊಂದು ಹಟ್ಟಿ ಪತಿಯೋ ಎಲ್ಲಾ ಬಿಸಿಯೂ ನಂಗೆ ಟಿವಿ ಬಂದುಬಿಟ್ರ. ಅವಕ್ಕೊಂದು ಸಂತೋಷ, ಯಾಕಂದ್ರೆ ಅವಕ್ಕೆ ಹೊರಸ್ಕೊಡೋದು ನೋಡೋದು ಮುಡಿಯ ಓಪದ ಮುಡಿಯ ನಾಲ್ಕಾವಕ್ ಕೊಡ ಗಣಮದ ಮುಡಿಯ ಅಲ್ಲಿ ಇಲ್ಲಿಗೆ ಎಲ್ಲೋ ನಿಲ್ಚು ನನ್ನ ಪಪ್ಪನೆ ಅದು ನೋಡಿ ಅಪ್ಪರ ಸಂತೋಷ ಕೊಟ್ಟಾರ. ಒಲಿತು ಅಪ್ಪರ ಸಂತೋಷ. ನಾಲ್ಕು ಬೆಟ್ಟ ಟಿವಿಗ ನಂಗೆ ಎಲ್ಲಾನು ಸರ್ ಭಯ ನನ್ರಿ ಈಗ ಖಂಡಿತ ನಂಗ ಈಗ ನಿಂಗ ಬಾಸಬಪ್ಪನೇ ಹೇಗಿದೆ ಕೊರೋನಾ ಜಾಮನಾಗೆ ನಂಗೆ ನಾಲ್ಕು ಬೆಟ್ಟ ಟಿವಿ ಮೊಟ್ಟು ಇಲ್ಲದ ಐದಲೆಂದಲೇ ನಂಗೋಡಿಯ ಸಾವು ಎಣ್ಣಕ್ಕೆ ಜಾಸ್ತಿ ನಂಗ ಸಿಲ ಇದೆಲ್ಲ வெளிப்படை ಗಣ ಅಂಬುದು ಏನಂದ್ರೆ ಮಂಡೆ ಕೊಟ್ಟಬೇಡ, ಸಾವುಗ ಮೊತ್ತವು ಹೋಗಬೇಡ, ಆ ಕಡೆ ಸೇರಬೇಡ ಅಂದು ಒಂದೊಂದು ಎಡೆ ಇಬ್ಬ ಫಾರಿನ್ ಇಬ್ಬ ಡಾಕ್ಟರ್ ಕೊಡಲ್ಲ ಒಂದು ಕಾನ್ಫರೆನ್ಸ್ ಮಾಕಂಬ ಬೀತು ಒಂದು ಮಾತಾಡಿ ಒಳ್ಳೆಗೆ ನಂಗೆ ಒಂದು ವಿಳೇಪು ತರದ ಐದಲೆ ನಂಗೆ ಸಮುದಾಯ ಏರ್ಕನವೇ ಈಗ ನಂಗೆ ಸಮುದಾಯ ಅழிವು ನಂಗೆ ಮುಡಿಯೇ ಅழிವು ತೊಡವಲ್ಲ ಎರಡಿಂದಾರ ಇಲ್ಲ ಅತ್ತಮ ಕಡುವನೆ ಆ ನಿಗಲ್ಚಿ ಮುಟ್ಟು ನಂಗೆ ಮಾಡೋದ ಇದ್ದೇನೆಂದಲೇ ಅಪಾರ ನಂಗ ಒಂದು ಕಷ್ಟ ಆಗೈತೆ. ಅದನ್ನ ಖಂಡಿತ ನಂಗೆ ನಾಲ್ಕು ಬೆಟ್ಟ ಟಿವಿ ಖಂಡಿತ ಪಾರಾಟಿ ಹಾಕೋದು ಸರಿ. ನಂಗೆ ಅಟ್ಟಿಯ ಈಗ ಬೇರೆಟಿ ಪಕ್ಕದ ಆಡದೆ ಇಲ್ಲ ನಂಗೆ ಅಟ್ಟಿ ಏಸು ಮನೆ ಆಡದೆ ನಂಗದು ಯಾಕಂದ್ರೆ ಮಲ್ಲಿಗೂರು ಎರಡು ಆಟದು ಅಂತ ನಂಗೆ ಹೊರಂಗಾಡು ಸೀಮೆ ಜಕ್ಕದ ಊರು ಮಲ್ಲಿಗೂರೆ ಜಕ್ಕದ ಊರ್ದಿಗೆ ಪುನ್ನ ಅಟ್ಟಿ ಅಂದ್ರೆ ಮಲ್ಲಿಗೂರ ಹೆಂಗ ಅಟ್ಟಿ ಹೋಗೋ 36 ಮನೆ ಆಡ್ದೆ 36 ಮನೆ ಆಡ್ದೆ ಸರಿ. 36 ಮನೆಯಾಗಿ ಬೀತು ಹೆಂಗ ಉಳಿತಲ್ಲ ದೇವ್ರನ್ನ ಪುಣ್ಯದೋಗೆ ಒಳ್ಳೆಂಗ ನಡ್ತೀನಿ ಬಂದು 36 ಮನೆಯಿಂದಲೇ 36 ಮನೆಯಾಗಿ ಈಗ ಇದ್ರ ಇಲ್ಲ 36 ಮನೆಯಾಗಿ ಒಂದು 10 ಮನೆ ಕೊಯಂಬತ್ತೂರ್ನ ಉಳಿತಲ್ಲ ಮೆಡ್ರಾಸ್ ಗೆಲ್ಸಿಗೆ ಹೊರಸಿದ್ದಾರೆ ಆ ಅಟ್ಟಿ ಇಬ್ಬದು ಒಂದು 30 ಮನೆಕರು ಇದ್ದಾರೆ. ಸರಿ. ಆಗ 10 ಮನೆ ತವರ 20 ಮನೆ ಬೀಸುತ್ತ ನೀವು ಒಳಿತಲ್ ಜೋಲೆಲ್ಲ ಮಾಡಿಯರಿ. ಸರಿ. ನಂಗ ಈ ಹಟ್ಟಿಯಾಗೆ ಒಂದು ದೊಡ್ಡ ಹಬ್ಬ ಆತಂದ್ರೆ ಏದು ನಾನು ದೊಡ್ಡ ಹಬ್ಬ ಮಾಡ್ನ ಹೆಂಗ ಪಂಗುನಿತರ ಹಬ್ಬ ಮಾಡಿ 2 ದಿನ ಹಬ್ಬ 2 ದಿನ ಅಂದ್ರೆ 2 ದಿನ ಏನ್ ಮಾಡಿ 2 ದಿನ ಹೊರಕುದು ನಂಗ ವಿನಾಯಕರ ಗುಡಿಗೆ ಹೋಗಿ ದೇವ್ರನ್ನ ಶೃಂಗಾರ ಮಾಡಿ ಅಲ್ಲಿಂದ ಕಾವಡಿ ಎತ್ತಿ ಬನ್ನಿ. ವಿನಾಯಕರ ಗುಡಿಯಿಂದ ಮುರುಗರ ಗುಡಿ ಕಾವಡಿ ಎತ್ತಿ ಬನ್ನಿ. ಸರಿ. ಕಾವಡಿ ಎತ್ತಿ ಬಪ್ಪನೆ 2 ಮಣಿ ಆಗ್ಬಿಟ್ರ. 2 ಮಣಿಯಿಂದ 4 ಮಣಿ ಅಟ್ಟ ಅನ್ನದಾನ. ಸರಿ. ಇನ್ನು 4 ಮಣಿ ಮೇಲೆ ದೇವರು ಕಟ್ಟಿ ನಂಗೆ ದೇವರಲ್ಲಿ ಶೃಂಗಾರ ಮಾಡುದು ಸಂತತ್ತು ದೇವರು ರಥ ಎತ್ತಿ ನೀವು ಊರ್ಬಲ ಎತ್ತಿ ನೀವು ಹುಡುಗರು ಒಳ್ಳಿ ದೇವಾನಿ ಬಿತ್ತು ಊರ್ಬಲ ಎತ್ತೀನಿ ಅಂದ್ರೆ ನಂಗ ದಡದಾಡಗೋ ಬೀದಿ ಅತ್ತೆ ಹಚ್ಚದಿಲ್ಲ. ಹೆಂಗ ದೇವ್ರ ಪುಣಿ ಏನಂದ್ರೆ ಎಲ್ಲಾರ ಮನೆಗೂ ದೇವ್ರೊಬ್ಬರಿಗೂ ವಸತಿ ಆಡ್ತು. ಹೆಂಗ ಲೈನ್ ಹಿಂದ್ಗಟ್ಟು ದೇವ್ರ ಎತ್ತಿ. ಸರಿ. ಫೆಬ್ರವರಿ ತಿಂಗುನ ಮಾಂಗಳಿ ಹಬ್ಬ ಬಂದ್ರ, ಮಾರ್ಚ್ದಾಗ ಏಪ್ರಿಲ್ದಾಗ ಪಂಗುನಿ ಬಂದ್ರ. ಈ 2 ದೇವ್ರಿಗೂ ಹೆಂಗ ಮನೆ ಎತ್ತಿನೋದು ಹೆಂಗ ಮನೆ ಒಪ್ಪದಾಗ ಟಾಯ್ಲೆಟ್ ಕಟ್ಟುಮಿದ್ದಿಲಿ ಸಿಟಿಗೆ ಎಡೆಬಿಟ್ಟು ವಿಸ್ತಾರ ಮಾಡ್ತೀವಿ. ದೇವ್ರು ಬಂದರ ಅಂದಿಗೆ ಅವಾಗ ಕರ್ದುಂದಾರೆ ಅದೊಂದು ದಾರ ಎಡಿದ್ರು ಮಾಡಿ ಕಟ್ಟುದಿಲ್ಲ. ಮನೆ ದೇವ್ರ ಎತ್ತಿನ ನೀವು ಮಾಂಗಾಳಿ ಅಮ್ಮನ ಪತಿ ಆಗುದು ಅಂದಿಲ್ಲ. ಹಂಗ ಅಟ್ಟಿಯಿಂದ ಒಂದು 5 ಕಿಲೋಮೀಟರ್ ದೂರದಾಗ ಮಾಂಗಾಳಿ ಗುಡಿ ಆಡ ಕಾಡುದಾಗ ತಮ್ಮ ಇದ್ದೇವೆ ಎಲ್ಲ ಮಕ್ಕ ಸಟಿ ಅಟ್ಟಿ ಸಾರಿ ಆತ ಮಾಕೆಂಬುದಿಲ್ಲ. ಕಾಡುದಾಗ ಗುಡಿ ಹಿಡದೆ ಅದಾಗಿ ಒಂದು ಸತ್ಯ ಏನಂದ್ರೆ ಅದು ಅಯ್ಯ ಕಾಲ ಅಂದ್ರೆ ಮದುವೆ ಮಾಡೋದ ಕುನವತ್ತ ದೇವರು ಎತ್ತೀನಿ ಕರಗು ಎತ್ತೀನಿ
ಇದ್ದಾರೆ ಹಿಂದುಗಟ್ಟು ಕೊನೆಗೆ ಐತಿಯಾರ ಪರವಾಗಿಲ್ಲ. ನೆರಿಯ ಹಟ್ಟಿಯಾಗೆ ಕರಗೈತದ ಹಾಯಿಲೆ ಎಂಬ ಒಂದು ಇದು ಆಡದೆ ಪರವಾಗಿಲ್ಲ. ಒಂದು 30 ಮನೆ ನೀತು ಕರಗೈತದ ಇದ್ದಾರೆ. ಊರ್ವಲ್ಲಿ ಎತ್ತಿನಿಯೋ ಹೆಂಗ ದಾರಿ ದಡವು ಆಸಗೊಂದು ವಿಸ್ತಾರ ಆಡೋದ್ಮೇಲೆ ಸರಿ ಸರ್ ಸಂತೋಷ. ಮಾಂಗಾಳಿ ಅಮ್ಮಗ ಕರಗ 5 ಕಿಲೋಮೀಟರ್ ಪುನಃ ಕುನವತಿ ಎತ್ತಿ ಬಂದಾರ ಮದುವೆ ಮಾಡೋದು ಕುನವತ್ತ ಎತ್ತಿನ ಬಂದು ಅದು 1 ದಿನ ಹಬ್ಬ ಶಂಕರ ಮಾಡಿ ಅದೇ ಮ್ಯಾಕೆ ಪಂಗುನಿತ್ರ ಹಬ್ಬ ಎತ್ತಿ ಉಂಡ್ಲೆ ನಂಗೆ ಇನ್ನು ಆಗಲು ಕಾವಡಿ ಎತ್ತಿ ಬಂದು ಅನ್ನದಾನ ಸಂತೂರ್ ಅದ ಮರುಜಿನ ಹುರುಕುದು ಮಂಜಲ್ ನೀರು ಆಡಲ್ಲ ಅಂದ್ರೆ ನಂಗೆ ಮುರುಗರ ಬಳ್ಳಿ ದೇವಾನೆ ಮೈಲ್ವಾಗಣ ಬಿತ್ತು ದೇವ್ರ ಎತ್ತಿ 11 ಮಣಿಗೆ ದೇವ್ರ ಎತ್ತಿಲ್ಲ 3 ಮಣಿಗಟ್ಟ ಎಲ್ಲಾರ ಮನೆಗೆ ಹೋಗಿ ಪೂಜೆ ಕೊಟ್ಟು ಆಡಿಪಾಡಿ ಬನ್ನಿ. ಸರಿ. ಇನ್ನು 3 ಮಣಿಯಿಂದ ಗುಡಿಕೇರಿ ಸುತ್ತಿ 6-6:30 ಮಣಿಗಟ್ಟ ಇನ್ನು ಬೇಡ ಅಟ್ರ ಇನ್ನು ಆಡಿ ಪಾಡಿ ಎಲ್ಲಾ ಬಂದಾರ ಎಲ್ಲ ಸಿಂಗರ್ ಮಾಡಿ ಕೊಂಡಾಡಿ 6:30 ಮಣಿಗ ಮಂಗಳ ಪಾಡಿ ಹಬ್ಬ ಬಿರ್ಕೇರಿ. ಈಗ ನಿಂಗ ಮಾಂಗಾಳಿಯಿಂದಲೇ ಈ ಮಾಂಗಾಳಿ ಗುಡಿಯಾಗ ಬಂದು ನಿಂಗ ದೇವರು ಎತ್ತೆ ಮಾಡಿಯರಿ ದಿನಾಗ ಪೂಜೆ ಮಾಡಿಯರಿಯಾ ಇಲ್ಲಿ ವರ್ಷ ಒಂದು ಟೈಮ್ ಮಾಡಿಯರಿ ದೇವರು ಅಯ್ಯ ಕಾಲದ ವರ್ಷಕ್ಕೊಂಜಿಂತ ಪೂಜೆ ಮಾಡಿದಾರೆ ಗುಡಿ ತೆರೆದು ಮಾಡಿದ್ದಾರೆ. ಎಡೆಯೋಗಿ ಯಾವ್ದೋ ನಾಡು ನೋ ಬಂದಾಡ್ದೆ ಎಂಬ ಸರಿ. ಅದು ನಂದ ಎಡೆ ಮಾಂಗಾಳಿಂದ 6 ತಿಂಗಳು 1 ದಿನ ಗುಡಿ ಅಡಿ ತರದು ಎಡೆ ಮಾಂಗಾಳಿ ಮಾಡಿಯರಿ ವರ್ಷಗ 2 ದಿನತೆ ಹಂಗ ಮಾಂಗಾಳಿ ಗುಡಿ ತರದಾರಿ. ಸರಿ. ಇಂದ ಅಟ್ಟಿ ಅಡುಗು ಮುರುಗರ ಗುಡಿ ನಿತ್ಯ ಪೂಜೆ ನಡೆದಾರ. ಹೊರಕುದು ಸಂತ 2 ಹೊತ್ತು ನಿತ್ಯ ಪೂಜೆ ನಡೆದಾರ. 2 ಬೇಳೆ ನಿತ್ಯ ಪೂಜೆ ನಡೆದಾರ. ಸರಿ ಸರಿ. ಸೋಮವಾರ ದಿನ ಸಂತ 6:30 ಮಣಿಗೆ ಹಂಗ ಬಾಲಮುರುಗ ಈಗ ಹಾಲಿನ ಅಭಿಷೇಕ ನಡೆದಲ್ಲ. ಇದು ದರಾವು ಕೋರಿ ಕಟ್ಟು ನನ್ಕೊಡೆ ಮಾಡ್ಲೆ 3 ಅಭಿಷೇಕ 5, 9 ಅದು ನಡೆದಲ್ಲ. ಇಲ್ಲೇ ಅಂದ್ಲಿಯೂ ಈಸು ಕಾಲವು ಒಂದು ಅಭಿಷೇಕ ದೇವ್ರಿಗೂ ನಡೆದ ಸಂತು 8-9 ಗಂಟೆ ಭಜನೆ. ಸಂತೋಷ ಯಾಕಂದ್ರೆ ನಂಗ ಹಿರಿಯ ನಿಗಲ್ಚಿ ನೋಡಿದೋ ನಂಗ ಏದೋ 1 ವೇಳೆ ಪೂಜೆ ಮಣ್ಣ ಇಲ್ಲ 1 ವೇಳೆ ಪೂಜೆ ಮಣ್ಣ 2 ವೇಳೆಯೂ ಮಾಡಿ ಈ ಕುಣ್ಣ ಹಟ್ಟಿಯಾಗೆ ಈಸ ಒಂದು ಸಿಂಗರ ಮಾಡಿ ಅಂತಲೇ ಅಪರ ಒಂದು ಸಂತೋಷ. ಈಗ ನಂಗ ಸರಿ ನಂಗ ಈ ಒಳಿತು ಒಳ್ಳ ಒಂದ್ ಸಾವು ಸಂಗಳ ಅಲ್ಲೇ ಅದನ್ನ ಎತ್ತೆ ಮಾಡಿಯರಿ ಏನ ಬೆವರಿಗೆ ಗುಡಿ ಜೋಲಿಯಿಂದಲೇ ಇದು ನೋಡುದು ಮಾರ್ಗಳು 1 ತಿಂಗಳು ಹೆಂಗ ಮಾರ್ಗಳು ಸುತ್ತೀನಿ 5 ಮಣಿಗೆ ಪೂಜೆಯ ಮನೆ ಹೋದರಿ ಮನೆ ಸಂತೋಷ 1 ತಿಂಗಳು ಮಾರ್ಗಳಿ ಪೂಜೆಗೂ ನಡೆದ್ರ. ಈಗ ಏಸೋ ಹಟ್ಟಿ ಚಿಟಿ ದೊಡ್ಡ ಹಟ್ಟಿ ಎಲ್ಲವೂ ಮಾರ್ಗಳಿ ನಿಲ್ಸಿದ್ದಾರೆ ಕೆತ್ತಲ ಚಿಟಿ ವರ್ತ ಮಾಡಿದೆ ಮನ್ಸುಗ ಖಂಡಿತ 100 ಮನೆ ಆಡದೆ 150 ಭಜನೆ ನಿಲ್ಸಿದ್ದಾರೆ. ಬಾಸ್ ಮೇಲೆ ಬಂದೆ ಹೆಂಗಟಿಗೆ ಇನ್ನು ಮನೆತ ಇನ್ನು ಮುಂದೆ ಮಾರ್ಗಳಿ ಮಾಡಿದರು. ಈಗ ಬೀದಿ ಹೇಗೆ ಬಂದು ಮಾಡಿದರು. ಅದರಿಂದ ಈಗ ಏನಾಗ್ತಂದ್ರೆ ಫಸ್ಟ್ ದಿನ ಮುದಾಡ್ ತೋಕ ಜಿನ್ನಾಗ 1 ದಿನ ಬೀದಿಯಾಗ ಬಂದಾರ. ಕಡೆಸಿ ಜಿನತೆ ಬೀದಿಯಾಗ ಬಂದಾರ. ಮತ್ತೆ ಜನ ಗುಡಿಯಾಗೆ ಭಜನೆ ಮಾಡ್ಯಾರ. ಯಾಕಂದ್ರೆ ಕುಣಿವಿಲ್ಲ ಎಲ್ಲ ಕುಣಿವೆ ಹೊರಸ್ ಹೋಗಿದಾರೆ. ದಾರು ಭಜನೆ ಪಾಡೋದಗೂ ನಂಗ ಊರ್ವಲ ಸುತ್ತದಗೂ ಇಲ್ಲ ಎಂದು ಮಾಡ್ಯಾರ. ನಂಗಟ್ಟಿಗೆ ಮಾಡಿದ್ರು ಅಪರ ಸಂತೋಷ. ಯಾಕಂದ್ರೆ ಕುರಿಪುಟ್ಟಿ ಹೋಗುದಂದ್ರೆ ನಂಗೆ ಏರ್ಕನೆ ಇದೆ ಹೆಂಗ ಕೇರಿ ಹೋಗುದು ಸಿಟಿ ವಸತಿ ಆಡದ ದೇವ್ರನ್ನ ಸತ್ಯ ಗೊತ್ತ ನಡೆದ್ರ 36 ಮನೆಗ ವರ್ಷಗ ಬಂದು ಹೆಂಗ 1 ತಿಂಗಳಿಗೆ 250 ರೂಪಾಯಿ ವರಿ ಹಾಕಿನಿ. ಸರಿ. 1 ಮನೆಗೆ 250 ರೂಪಾಯಿ ವರಿ ಹಾಕಿನಿ. ಈ ವರಿ ಹೋಗತ್ತ ನಂಗ ಎತ್ತೆ ಪೂರ್ತಿಯೂ ನಡೆದ್ರ. ದಯ ದೇವರು ನಡೆದ್ರ. ಅಪ್ಪ ಮಾಂಗಳಿ ಹಬ್ಬವು ನಡೆದ್ರ. ಪಂಗುನಿತರ ಹಬ್ಬವು ನಡೆದ್ರ. ಎಲ್ಲಾ ವಿಶೇಷವೂ 250 ರೂಪಾಯಿ ವರಿ ಹೋಗತ್ತ ನಡೆದ್ರ. ಹಂಗ ಅಟ್ಟಿ ಒಂದು ಹಬ್ಬ ಒಂದು ಸಾವು ಸಂಗಡ ಒಳ್ಳಿತು ಒಂದು ಎಲ್ಲ ಅಂದ ಹೀಗೆ ಆಯ್ಬಿಡೆ ಹೆಂಗ ಇನ್ನು ಪದವ ಮೈಕನು ಹೇಗಿನ್ಯ ಈ ಕೊನವೇ ದೊಡ್ಡ ಕಟ್ಟು ಒತ್ತುಳಿಪಿ ತಂದಾರ. ಸರಿ. ಅದು ನಂಗ ಹೇಗಿನತ್ತವ ಹಂಗ ಒಡಂಬುಗ ಚಿಟಿ ಕಷ್ಟ ಆಟ್ರ ಗೆಲ್ಸ ಜಾಸ್ತಿ ಆಟ್ಲ ಕಷ್ಟ ಆಟ್ರ ಅಲ್ಲಿ ಮನಸ್ಸು ಕಷ್ಟ ಇಲ್ಲ. ತಾಯಿ ಮರ ಇದ್ರಿ ಸರಿ, ನಂಗ ಅಣ್ಣ ತಮ್ಮರ ಇದ್ರಿ ಸರಿ, ಕುನವೇ ಇದ್ರಿ ಸರಿ, ನಂಗ ದೊಡ್ಡವಕ್ಕ ಇದ್ರಿ ಸರಿ, ಎಲ್ಲಾವು ಬಂದು ನಿದ್ದು ಏನ ಮುಡ್ದ ಎತ್ತ ಅವಕ್ಕಗೆ ಏನ ಮುಡಿದ್ರ ಅದನ್ನ ಮಾಡ್ಯಾರ. ಅತ್ಯಾಪ ಅಂತ ನಂಗ ಈಗ ನಾನ್ ಹಿಂಗ ಕೂಡ ಹೇಗಿದೆ ನಾ ತಲೆವರ ಬಪ್ಪನ 35 ವರ್ಷ ಅಂತ. ಸರಿ 35 ವರ್ಷನ ಊರ್ನ ತಲೆವರ ಐತಿ ಬಂದ್ರು. ಅದಕ್ಕಿಂತ ಒಳ್ಳಿತೊಲ್ಲೆಲ್ಲ ನಂಗ ದೇವ್ರ ಸತ್ತಿದಾಗ ಮುಂದೆ ನೀವು ನಡ್ತಿದ. ಈಸು ಕಾಲವು ಕಷ್ಟ ಇಲ್ಲ. ನಂಗಿನ್ನೊಂದು ವರ್ಷ ಕಾಲ ಇದ್ದು ಸರ್ವಿಸ್ ಮಾಡುವ ಬಂದ ಖಂಡಿತ ಅದಾವುದು ನಂಗ ಎಣ್ಣ ಒಳ್ಳಗಟ್ಲೆಯೇ ಎಲ್ಲ ಜೋಲಿ ಒಳ್ಳೆ ನಡೆದಾರ. ಎಣ್ಣ ಒಳ್ಳಗಟ್ಲೆಯೇ ಎಲ್ಲ ಜೋಲಿ ಒಳ್ಳೆ ನಡೆದಾರ. ಈ ಸಾವು ಸಂಗಡಿಗೆ ಏಸಾಗ ಕೊಟ್ಟಾರಿ ಎತ್ತೆ ಊರ್ ಸಾವು ಮಾಡ್ರವ ಇಲ್ಲ ಮನೆ ಸಾವ ಕುಟುಂಬ ಸಾವ ಎತ್ತೆ ಮಾಡಿರಿ. ಅದನ್ನ ಹೆಂಗ ಸಾವು ಅಂದ್ಲೆ ಒಂದೊಂದು ಸಾವು 2 ಜನ ನಡೆದಾರ, ಒಂದೊಂದು ಸಾವು 1 ಜನ ನಡೆದಾರ. ಈ ಸಾವುಗ ಮನೆಗೆ 15,000 ರೂಪಾಯಿ ಹಣ ಕೊಟ್ಟಿನಿ. ಚಿಲ ಸಾವು ಒರ್ಕದತ್ತು ಸತ್ತು ಸಾವು ಮಾಡೋ ಸಾವುಗ 15,000 ರೂಪಾಯಿ ಮಿಚ್ಚವೇ ಆರ ಮಿಚ್ಚ ಈ 2 ಜನ ಸಾವು ಮನೆ ಅದು ಸಿಟ್ಟಿ ಪತ್ತ ಎಳೆನ ಕತ್ತು ಮಾಡುದು 2 ಜನ ಸಾವು ಆದ್ರಿಂದ ಆ ಸಾವಣ ಪತ್ತ ಆ ಮಿಚ್ಚ ಒಂದು 5,000 ಪತ್ತವೋ 2,000 ಪತ್ತವೋ ನೋಡಿ ಅದನ್ನ ಮನೆಕಾರ ಹಾಕ ಹೆಂಗ ಊರ್ನ ಕೊಡುದು 15,000 ರೂಪಾಯಿ ಹಣ ಮಾಡಿಕೊಟ್ಟಾರ. ಸಂತೋಷ. ಈಗ ನಂಗ ಕಿಯೆ ನಂಗ 30 ಮನೆ ಆಡದೆ ಒಂದು 10 ಮನೆ ಕಿಯೆ
ಗೆಲ್ಚಗಾಗಿಯೋ ಮತ್ತ ಈ ಕುನೆ ಕತ್ತಾರ ಹಾಸ್ಪೋಲ್ ಜೋಲಿಂದ ಇದಿ ಈಗ ಅವಕ್ಕೂಡಿಯ ಒತ್ತಿಳ್ಪು ಎತ್ತಾಡದ ಈಗ ಹೊರಸ್ ಇದ್ದೆ ಅಂದ್ರೆ ಈಗ ಹೊರಸ್ ಕುನೆವಿದ್ದಾರೆ, ಕೊಯಂಬತ್ತೂರು ಗೆಲ್ಚಿಗಿದವರ, ಇಲ್ಲೇ ನಂಗೆ ಚೆನ್ನೈ ಇದ್ದಾರೆ, ಬೆಂಗಳೂರಿನ ಇದ್ದಾರೆ. ಅವಕ್ಕೂನವೇ ನಂಗೆ ಹಟ್ಟಿಗೆ ಏನ ಬಗೆಗೆ ಒಂದು ಒತ್ತುಲ್ಪೆ ಮಾಡ್ಯಾರ ಅದ್ಲೆ ಈ ಹೊರಸ್ನಾಗ 10 ಮನೆ ಆಡದೆ ಹೋಗಿ ಕುನಿವೆ ಗೆಲ್ಚಿಗೆ ಇದಾರ ಅವಕ್ಕಿನ್ನು ಪಲ್ಯೂಟ್ ಕತ್ತದ ಗೆಲ್ಚಿಗೆ ಹೋಗ್ತಾನೆ ಖಂಡಿತ ಎಡೆ ಗೆಲ್ಚಿ ಇಲ್ಲ ಅಂದ್ರೆ ಕೀ ಹೋಗ್ಪತ್ತ ಅದು ಒಂದು ತಪ್ಪಿಲ್ಲ. ಅಲ್ಲೇ ಅವಕ್ಕ ಅಟ್ಟಿ ಒಂದು ಸಾವು ಒಂದು ಹೇಳ್ಬಿಡೆ ಏನು ಮಾಡ್ಯಾರ ಎತ್ತ ಮಾಡ್ಯಾರ ತಪ್ಪಲ್ಲಿ ಇವಾಗ ಸಾವು ಬಂತಾರ. ಸರಿ ಒಂದು ಗುಡಿ ಜೋಲಿ, ಒಂದು ಪೇಂಟಿಂಗ್ ಮಾಡುದು, ಒಂದು ಗುಡಿ ಕುಂಭಾಭಿಷೇಕ ಮಾಡುದು, ತಮ್ಮ ಇತ್ತ ಆಡದೆ ಕುಂಭಾಭಿಷೇಕ ಮಾಡಿ ಅಂತ ಹೇಗಿ ಒಂದು ತಗವಲಿ ಹೇಳ್ಬಿಡೆ ಅವಕ್ಕ ಏನ ಮಾಡಿದ್ರು ನನ್ ಕೊಡಿ ತಂದ. ಹಬ್ಬ ಜಿನ ಅಂದ್ರೆ ಬಂದು ಇದೆಲ್ಲ ಅಂಗಟ್ಟಿ ಕುಣಿತನ ಮನೆಗೆ ಆಳುವ ಜನ ಇದ್ದಾರೆ. ಅದುತ್ತ ಬೇಕು ಮಾಡ್ಯಾರ. ನೀ ಏನ ಸಂಪಾದಿಸು, ಎಲ್ಲಿಯೋ ಇರು, ಏನೋ ಮಾಡು, ನಿನ್ನ ಅಂದ ಅಟ್ಟಿಗೆ ಏನ ಅದನ್ನ ಕ್ವಶನ್ ಮಾರ್ಕ್ ಆಡತ್ತಾನೆ. ಅಣ್ಣ ಹಬ್ಬ ಜನ ಬಪ್ಪದಲ್ಲ ಅಣ್ಣ ಅದನ್ನ ಅತ್ತೆ ಮಾಡ್ಬೋ, ಅಣ್ಣ ಈ ವರ್ಷ ಇತ್ತೆ ಮಾಡ್ಬೋ ಎಂದ ಹೇಗಿ ಎಲ್ಲಾ ಜೊಲಿ ರಿಸ್ಕೆತ್ತಿ ಅಪ್ಪ ಮಾಡ್ಯಾರ. ಹಂಗ ಅತ್ತೆ ಅಪ್ಪನತ್ತ ನಂಗ ಇಷ್ಟು ಕಾಲ ದೇವ್ರ ಪುಣ್ಯ ನಂಗೆ ತಲೆ ಹೊರದಿದ್ದು ಮುಂದಿದ್ದು ಕಾರ್ಯ ಮಾಡಿ ಖಂಡಿತ ಒತ್ತುಳಿಪಿಲ್ಲಾದ್ರೆ ಏನ ಮಾಡ್ಬೋದು. ಒಂದು ಮಾಡು ಮುಡಿಯ ದೊಡ್ಡ ಟಿವೇ ನೆರಿ ಅಡಿಜಲಡುವನೆ ಎಂಬುದು ಕುನ್ನಾಟಿ. ಸರಿ ಹೆಂಗ ಈ ಅಳುವಾಗ ಮಾಡುವುದು ದೇವ್ರನ್ನ ಸಚ್ಚಿದ ಹೋಗ್ತಿದ್ ಸಂತೋಷ. ಯಾಕಂದ್ರೆ ಕೇತನಿಪ್ಪದಾಗ ಅಪ್ಪರ ಹೆಂಗ ಒಂದು ಆಶ್ಚರ್ಯವಾಡದೆ ಯೇಸು ಅಟ್ಟಿಗೆ ನಂಗ ಗಣಂದೋ ನೋಡಿದ ಇದು ಮಾಡಿದ ಒಂದು ಆಸಗೊಂದು ಒತ್ತುಳಿಪು ಇಲ್ಲ ಅಂದಾರ ನಿಂಗ ಒಂದು ಕುಣ್ಣ ಅಟ್ಟಿಯಗೆ ಈ ಒಂದು ದೇವರನ್ನ ನಡೆಸಿ ಒಂದು ಒಳಿತೊಲ ಮಾಡಿ ಹೊರಸನಿಬ್ಬ ಕುಣಿವೆಲ್ಲವ ಆದರಿಸಿ ನಿಂಗೆ ಮಾಡಿಯರಿಂದಲೇ ದೊಡ್ಡ ವಿಷಯ. ಅಪ್ಪರ ದೊಡ್ಡವರು ಜಕ್ಕದೋಗ ಎತ್ತಪ್ಪ ನಡೆದಾರ. ಎತ್ತಕವ್ರು ನಂಗ ಇನ್ನು 4 ಬೆಟ್ಟ ನಂಗೆ ಜಕ್ಕದ ಎತ್ತೈತೆ ನಿಂಗೆ ಎಲ್ಲ ಎಲ್ಲ ನಡೆದುತ್ತ ಹೋಗಿ ಬಂದಾರ. ಹಿಂದಿಗಟ್ಟು ಒಂದು ಬಂಡಿ ಬಾಸಿ ಇಲ್ಲ ಎತ್ತೆ ಕೊಡದಡಿ ಎತ್ತಿ ಬಿಡ ಎತ್ತೆ ಸತ್ತಿದಾಗ ಎತ್ತೆ ನಡ್ದಂತ ಹೋಗಿ ನಡ್ದಂತ ಬಂದಿ 4 ದಿಕ್ಕು ಎತ್ತೆ ಹೋಗಿ ಬಂದ್ಯಾ ಕಡೇಸಿ ಬಾರಗ ನಂಗ ಉಳ್ಳೂರುಂದಿಗೆ ಎತ್ತೆ ಬಂದ್ಯಾ. ಎತ್ತೆ ಸಂತತ್ ತಂಗು ಜನವು ಬಂದ್ಯಾ, ಆಗಲತ್ತು ಬಂದು ಒಬ್ಬ ಜನವು ಬಂದ್ಯಾ, ಎತ್ತೆ ಪೂರ್ತಿವಿ ನಡ್ದರ. ಅಲ್ಲ ಈಚಾಗ ನಡ್ದು ಈ ಅಳುಗೆ ಹಿಂಗ ಮಾನ್ಯ ಅಂದ್ರೆ ಹೆಂಗವೇ ಅದೊಂದು ಎತ್ತೆಂದ ಹೋಗುದು ಆಳುಗ ಇದು ಬಂದು ಮುಳುಕ ಬಂದು ದೇವ್ರ ಶಕ್ತಿ ಇತ್ತ. ನಂಗ ಹಟ್ಟಿ ದಡಿ ಹೇಳಿದ್ಯಾ ಜಕ್ಕದ ಊರು ಒಂದು ದಡಿ ತಡದ ಈ ಕಾಲ ಅಂದ್ರೆ ಕುನ್ನಾಟಿ ಒಂದು ದಡಿ ಅದು ಅದೇ ಸರಿ. ಇದು ತವಿರ ನಂಗೆ ಹಟ್ಟಿಗೆ ಬೇರೆ ಏನ ಸ್ಪೆಷಲ್ ಬೇರೆ ಏನ ಅದಾವುದು ಒಂದೊಂದು ಹಟ್ಟಿಗೆ ಒಂದು ಸಂಘಟಕರಿಗೆ ಮದ್ದು ಮಾಡುವಕ್ಕಿದ್ದಾರೆ. ಒಂದು ಹಾವು ಕಚ್ಚಿಲೆ ಇನ್ನ ಹಟ್ಟಿಗೆ ಅಕ್ಕತ ಮದ್ದು ಮಾಡಿ ಅಂದಾರ. ಇತ್ತಮಾಕೆ ನಂಗೆ ಹಟ್ಟಿಗೆ ಎದಾಲ ಒಂದು ಸ್ಪೆಷಲ್ ಎದಾಲ ಒಂದು ಇದು ಆಡದಿಯಾ ಮುಂದೆ ಅಯ್ಯನ ಕಾಲದಾಗ ಇದ್ದಿದ್ದಾರೆ ಕಾಡು ಗೋಪನೆ ಉಳಿತೊಲ ಮಾಡುದು ಅದನ್ನ ಬೇಯ ಕಟ್ಟಿಯಾರ ಅಂದಾರ. ಈಗ ದಾರಿ ಈ ಜನರೇಷನ್ ಕಾಲು ಹೊಡೆದು ಬಿಳಿಯೋ ಸಿಕ್ಕಿ ಬಿಡಿಯೋ ನೀವುದಿಗೂ ಅಯ್ಯ ನಮ್ಕಿದ್ರು. ಈಗ ಅವಕರೆಲ್ಲ ಸತ್ತು ಇಲ್ಲ. ಇಂದು ಬೇರೆ ಇಂದು ಹೇಗು ನಂಗೆ ಅದ್ರಲ್ಲೇ ಹಂಗ ಮನಸ್ಸನ್ನು ಪಟ್ಟೋದು ಹೇಗುದು ಅಟ್ಟಿಯಾಗೆ ಹೆಣ್ಮಕ್ಳು ಪುದಿಯ ತಾಯಿಮಾರಿಗೆಲ್ಲ ಒಂದು ಸಾವು ಆಗ್ಬಿಡಿ ಸರಿ, ಒಂದು ಹಬ್ಬ ಆಗ್ಬಿಡಿ ಸರಿ, ಒಂದು ಉಳಿತಲ್ಲ ಆಗ್ಬಿಡಿ ಸರಿ, ಅವಕ್ಕ ಮುಂದಗೂ ಬಂದು ಇದ್ದು ಅದೆಲ್ಲ ಸೇವೆಲ್ಲ ಸಿಂಗರ್ ಮಾಡಿ ತಂದಾರ. ಹಂಗ ಪೊದುವಾದ ಉಳಿತಲ್ಲ ಮೈಕಿನ ಏನ ನಂಗೆ ಮೈಕುನ ಹೇಗುತ್ತೆ ಬೇಕು ಅವಕ್ಕೆ ಬಂದು ಮಾಡಿ ಸರಿ. ನಂಗೆ ಅಟ್ಟಿಯ ಒಂದು ಪಾರ ಆಡದೆ ದೊಡ್ಡ ಕಲ್ಲು ಆಡದೆ ಅದು ಹಾಕಲ್ನ ಏನೋ ಒಂದು ಸಾಪನಾಗೆ ಆದದು ತಂದಂಗೆ ಅದ್ಪತಿ ಏನ ನಿಂಗೆ ಅದು ಹಂಗ ಅಟ್ಟಿಗೆ ಮಾಂಗಡಿ ಗುಡಿಗೆ ಹೋಗ್ದಾರಿ ತೊತ್ತಿ ಕಲ್ಲು ಒಂದು ಈಗ ಅದನ್ನ ಹೆಸರು. ಅದು ತೊತ್ತಿ ಆ ಕಾಲ ಒಂದು ಕೂಸು ತತ್ತಿದಂಗೆ ಆ ಕಲ್ಲು ಆಡದೆ. ಇನ್ನೂ ಆ ಕಲ್ಲು ಆಡದೆ ಒಂದು ಕಿದುದು ಅತ್ತಮಕ ಬುದ್ದು ಒಂದು ಇಲ್ಲ ಆ ಕಲ್ಲು ಅದೇ ಹುಟ್ಟು ಕಲ್ಲು ಅದು ಏಸು ಕಾಲ ಆಡದೆ ಅಂದ್ರೆ ನಂಗೆ ಅರೋದು ಮುಡಿಯ ಆ ಕಾಲ ಅಂದ್ ಬಡದೆ ಒಂದು ಕೂಸ ತತ್ತಿದಂಗೆ ಆ ಕಲ್ಲು ಅಲ್ಲಿ ಹೋಗಿ ಆಡದೆ. ಅದು ಏನ ಕಲ್ಲು ಎತ್ತೆ ಕಲ್ಲು ಅಂದ್ರೆ ಅದನ್ನ ಹೆಸರು ಬಂದು ತೊತ್ತಿ ಕಲ್ಲು ಅಂತ. ಅದ್ರ ಪತಿ ನಂಗೆ ಹರಿದಕ್ಕೆ ಅಟ್ಟಿಗೆ ಎಲ್ಲವೂ ತೊತ್ತಿ ಕಲ್ಲು ಅಂತ ಏನಿವ ಅದು ತೊತ್ತಿ ಕೂಸ್ ತತ್ತಿದಂಗೆ ಆ ಫೋಟೋ ನೋಡಿ ನಿಂಗೆ ಸ್ಟ್ರೆಚರ್ ತೋರ್ರ ಒಂದು ಕೂಸ ತತ್ತಿದಂಗೆ ಒಂದು ಫೋಟೋ ಕಲ್ಲು ಅದು ಇನ್ನೂ ಆಡದೆ. ಅದು ಒಂದು ಆಪಿಲ್ ಅದೇ ಆಡದೆ ಈಗ ಅಟ್ಟಿಗೆ ಬಂದ್ರೆ ಆ ಕಲ್ಲು ತೋರ್ರ. ಈಗ ನಂಗೆ ಅಟ್ಟಿಯ ಬೇರೆ ಎದಾಲಿ ನಂಗ ಈಗ ನಂಗ ಯೋಗುವ ನಂಗ ಟೀಗೆ ಬಂದ್ಬಿಟ್ಟು ಅದೋಡ ನಂಗೆ ವ್ಯವಸಾಯ ಮರದುಟ್ಟ ಇಲ್ಲಿ ನೋಡಿ ಕೇರಿಲಾಗ ಕುಣ್ಣ ಸೊಪ್ಪ ಬಿತ್ತಿ ನಂಗ ಮನೆ ಅಳವುಗ ಹೊರಸು ಕೊಡೋದು ಮುಡಿಯೋ ಅಲ್ಸಿತಿ ಮನೆ ಅಳವುಗ ಮಾಡಿನಿದ್ದ. ಈಗ ನಂಗಟ್ಟಿಯ ಆ ತಮ್ಮಕ್ಕೆ ನಂಗೆ ಮಾಡಿನಿದ್ದಾರಿಯಾ ಇಲ್ಲ ಅದನ್ನ ಬಿಟ್ಟು ಬಿಟ್ರ ನಂಗಟ್ಟಿಯ ಗುಡಿ ಸುತ್ತಿ ಒಂದು 1/2 ಎಕರೆ ಅಳವು ಬೆಳ್ಳ ನಡೆದಾರ.
ಅಂಗಡಿ ನೋಡ್ದೆ ಬೆಳ್ಳಮ್ಮೆ ಹಾಕ್ಯಾರ ಓ ಸಂತೋಷ ಹಾಕಿದ್ದಾರೆ. ಸಂತೋಷ. ಅದು ಕಾಡೆಮ್ಮೆ ತೊಂದರೆಗೂ ಅಥವಾ ಅಡದೆ ಅಲ್ಲಿ ಇನ್ನೊಂದು ಏನೊಂದು ಪುಣ್ಯ ಅಂದ್ರೆ ಕೋಡ ಇಲ್ಲ. ಒಪ್ಪ ನೀಲೇರಿಗೆ ಕೋಡ ಇಲ್ಲ ಅಂಬುದು ಅಟ್ಟಿ ಮಲ್ಲಿಗೆರೆ ಅಟ್ಟಿದ್ದಾನೆ ಅನ್ಸಿನೆ. ಕೋಡ ಇಲ್ಲ. ಅದು ಒಂದು 5 ವರ್ಷ ಮೊದಲು ಬಂದಿತ್ತು ಒಂದು ತಿಂಗಳಾಗೆ. ಹೆಂಗ ಪೊದುವ ರಿಸ್ಕ್ ಎತ್ತೀನಿ ಜೊಲ್ಲಿ ಅಲ್ಲಿ ರಿಸ್ಕ್ ಎತ್ತೀನಿ ಫಾರೆಸ್ಟ್ ಗೆ ಕೋಡ ಬಂದುಬಿಟ್ಟ. ಹೆಂಗಂದ ಒಂದು ಒಳ್ಳೆ ನೆಮ್ಮದಿ ಇಬ್ಬದು ಮುಡಿಬಿಲ್ಲ ಅಂದ್ರೆ ಆವಾಗ ಕೂಂಡ್ ಎತ್ತಿ ಬಂದ್ರು. ಹೆಂಗೋ ಅದನ್ನ ಇದ್ದು ಕಟ್ಟು ಕಾವಲ ಇದ್ದು ಆ ಕೋಡವ ಹಿಡ್ತು ಕೊಟ್ಟುಬಿಟ್ಟಿಯ. ಈಗ ಅದ 5 ವರ್ಷ 10 ವರ್ಷ ಕೊರುಂಗು ತೊಂದ್ರು ಇಲ್ಲ. ಅಲ್ಲಿ ಪಕ್ಕದಟ್ಟಿ ಬಂದರವಾ ಪಕ್ಕದಟ್ಟಿ ಇದ್ದಾರೆ. ಈಗ ಒಂದು ಕಾಲದ ಇಲ್ಲ, ಮುಂದೆ ಇದ್ದತ್ತು ಈಗ ಇಲ್ಲ. ಹೆಂಗ ಕೊರುಂಗು ತೊಲ್ ಇಲ್ಲದೊಂದ ಸತ್ಯ ಮಂದಕುಲ್ಗ ಅವಕ್ಕಿಬ್ಬ ವಯಸ್ಕರೆಲ್ಲ ಒಂದು ಉದಕ ಸೊಪ್ಪು ಮಾಡ್ಯಾರ. ಸರಿ ಸಂತೋಷ. ಹೂಗುಡು ಎಲ್ಲಾನ ಮಂದಕುಲ್ಲು ಪೊದುವ ಹೂವು ಆಡದೆ. ಸರಿ. ಯಾಕಂದ್ರೆ ಕೊರುಂಗಿದ್ದಿಲ್ತಿ ಹೂವು ಕಿತ್ತನು ಆ ಕಾಯಿ ಕಿತ್ತನು ಮಾಡ್ರ. ಹೆಂಗ ಅದು ಇಲ್ಲದೊಂದ ಒಂದು ನೆಮ್ಮದಿ. ಯಾಕಂದ್ರೆ ಎಮ್ಮೆಗೆಲ್ಲ ಬೇಲಿ ಹಾಕಿ ಬಿತ್ತಿದ್ದಾರೆ. ಅದೇ ಒಂದು ದೊಡ್ಡ ತೊಂದರೆ ಇಲ್ಲ. ಅಲ್ಲೇ ಮಂದಕುಲ್ಲು ಕುಂಬಾಲ ಅಂಬುದು ಆ ಕಾಲ ಈಗ ಕುಂಬಾಲ ಅಂಬುದು ಅದೇ ಮಾಡಿ ನೆರಿ ಅಟ್ಟಿಯಾಗೆ ನಂಗೆ ಮನೆ ಅಡಿ ಕೀಲಿಕ್ಕಿ ಹೋಗ್ಸಿದ್ಲಿಯೋ ಆ ಕೊರುಂಗು ಬಂದು ತಟ್ರ. ಆಗ ನಂಗೆ ಮುಂದೋಡು ಒಂದು ಊಚಿಡಿ ಇವೆಲ್ಲ ಮಾಡುದು ಮಾತ್ರ ಮುಡಿಯ ಅಲ್ಲಿ ಕೊರುಂಗು ಇಲ್ಲ ಅಂದ್ರೆ ನಂಗೆ ಒಂದು ಒಂದು ನೆಮ್ಮದಿ ಕೊರುಂಗಿಲ್ಲ ಅಂದ್ರೆ ಒಂದು ನೆಮ್ಮದಿ. ಯಾಕಂದ್ರೆ ಒಂದು ಮುಳ್ಳಂಗಿ ಬಿತ್ತಲಿ ಯಾರ ಒಂದು ಗಾಸ್ ಹಾಕಿಲಿ ಯಾರ ಏನಾದ್ಯೋ ಅದು ಅಲ್ಲದೆ ನಂಗೆ ನೀರು ವಸ್ತಿ ದೇವ್ರ ಪುಣ್ಯಗೂ ಒಂದು ಕೊರೆ ಇಲ್ಲ. ನೀರು ನೀರು ಟೈಮಿಂಗು ಈಗ ತಿರ್ಕಿಯಾರ ತೆಂಬ ಜೋಲಿ ಇಲ್ಲ. ನೀರು ಎಂಬುದು ಈಗ ನಂಗೆ ಏನ ಮಾಡ್ಯಾರ ಈಗ ಒಂದು ಕೆನರ್ ನೀರು ಅಡದಿಯಾ ಇಲ್ಲ ಆ ಕಾಲ ನೀರು ಎದಲ್ಲಿ ಮಕ್ ಬಂದರವಾ ಹೆಂಗ ಕೆಣರುಂಬ ಜೋಲಿ ಇಲ್ಲ. ಕೆನರ್ ಇಲ್ಲ ಅಟ್ಟಿ ಅಯ್ಯ ಕಾಲ ಅಂದ ಮೇಲೆ ನಂಗೆ ಅಟ್ಟಿಯಿಂದ ಒಂದು 8 ಕಿಲೋಮೀಟರ್ ಹೋಗುದು. ಸರಿ ಅಲ್ಲಿ ಹೋಗ ಅದು ಕೋಟ್ ನಿಂದ ಹೇಗಿ ಏರಿಕೆ ಯೋಗ ಬಪ್ಪ ನೀರ್ತ ಆ ನೀರು ಇನ್ನೂ ಆ ನೀರತ್ತೆ ಹೆಂಗ ಮಾಡಿದ್ವಿ. ಬೋರ್ ಬಿಟ್ಟದೋ ಅದು ಮಾಡುದೋ ಇದು ಮಾಡುದೋ ಬೇರೆ ಒಂದು ಬಟ್ಟೆ ಕುಕ್ಕುದ ತಮಕ್ ನೀರ್ಲಿ ಒಂದೇ ನೀರ್ತ ಬಂದ್ರ ಅದು ಅಡಿಕಡಿ ಎಮ್ಮೆ ಬಂದು ಪೈಪ್ ಹೊಡ್ತು ಮಾಡ್ಲಿ ಹೆಂಗ ಅಟ್ಟಿಕಾರ ಹೋಗಿ ಅದನ್ನ ಕಟ್ಟಿ ಬನ್ನಿಯ. ಸರಿ ಒಂದೇ ನೀರು ಬಂದ್ರ ನೀರಿಗೂ ಟೈಮಿಂಗ್ ಇಲ್ಲ. ಜಾಮನು ನೀರು ಬಂದ್ರ ಅದೊಂದ ಹೆಂಗ ಕುಡುಪದ ಹೋಗ ನಿಂಗೆ ಹೊಲಗೆಲ್ಲ ಅಟ್ಟಿಲಿ ಹೆಂಗ ಏನು ಕಾಲ ಅಯ್ಯ ನೀರು ನೋಡಿತಾ ಹಟ್ಟಿ ಕಟ್ಟಿದ್ದೇನೆ. ಇಲ್ಲಿ ನೀರು ಹೊಡೆದೆ ಏನಾದ್ರು ನೋಡಿದ್ದೇನೆ. ಈಗ ನೆರಿಯ ಅಟ್ಟಿಯಾಗೆ ಅದನ್ನ ಆ ನೀರ ನಂಗೆ ಮರದುಪ್ಟ ನೆರಿಯ ಅಟ್ಟಿಯಾಗೆ ನೀರು ಮರದುಪ್ಟ ಮನೆಗೆ ಕೆನರ್ ಎತ್ತಿಪ್ಟ. ಹಟ್ಟಿಯ ಪೊದುವ ಪಂಚಾಯತ್ನೋಗೆ ಅಲ್ಲಿ ಇಲ್ಲಿ ಕೆನರ್ ಎತ್ತಿ ಅನುಪ್ರು ಅದು ನೋಡಿನಿಂದಲೇ ಕಾಲರ್ಸಿಗೆ ಅಡದೆ ಮೇಲೆಯಿಂದ ಒಬ್ಬ ಗೊಬ್ಬರ ಗಿಬ್ಬರ ಹಾಳು ಮೂಳು ಎಲ್ಲ ಕಸ ಗಿಸ ಎಲ್ಲ ಅಲ್ಲಿಗೆ ತಗೋರ ಆ ನೀರತ್ತ ನಾನು ಕೊಡ್ತೀನಿದ್ದು. ಹೆಂಗದು ಮಾತ್ ಮೇಲೆ ಬಂದ್ಬಿಟ್ಟೆ ಹೆಂಗುದು ಕುನ್ನ ಊರ ಅಲ್ಲಿಯೋ ಹೆಂಗ ಅಟ್ಟಿಗೆ ಪಕ್ಕ ಎಲ್ಲಾ ಅಟ್ಟಿಕರು ಬಂದಾರ. ಯಾಕಂದ್ರೆ ಹೆಂಗ 4 ಶೆಡ್ ಹಿಡ್ದು ಅಟ್ಟಿ ಹೋಗಿ ಸರಿ ದಿನಾಗೂ ಕಮ್ಮಿ ಇಂದ್ಲಿ ಒಂದು 100 ಮೂಟೆ ಎಲ್ಲ ಹೋರ. ಸರಿ ಅಟ್ಟಿತ ರೋಡ್ ಬಸ್ ಸ್ಟ್ಯಾಂಡ್ ಅದು ತಗರ ಬೇರೆ ಎಲ್ಲಿಗೂ ತೋಟಗ ದಾರಿ ಗೀರಿ ಮಾಡ್ಲಿ. ಯಾಕಂದ್ರೆ ಈ ಕಾಲನ ಭೂಮಿಯ ಕೊಟ್ಟುಗಳು ಈಸ್ತು ಮುಡಿದ್ರವೇನ ಖಂಡಿತ ಮುಡಿಯ ಕೊಡಾಕು ಈಸ್ತು ಮುಡಿದ್ರವ ಮುಡಿಯ ಹೆಂಗ ಹೋಗ ಗಣ ಅಂದು ಯಾರಿಗೂ ಭೂಮಿ ಮುಡಿದಾಡು ಹೊರಸನಕ್ಕೂ ಕೊಡಬೇಡ. ಕೊಟ್ಟು ಬಿಳೆ ಎಡಿಂಜಲ್ ಬಂದ್ರೆ ನಂಗೆ ನಾಯಿಗೆ ತಂಗೋದು ಕಷ್ಟ ಅರ್ಥ ಅಲ್ವಾ. ಯಾವಾಗ ಎಡಿಂಜಲ್ ಬಂದ್ರ ನಿಂಗೆಲ್ಲ ಅರ್ಧೊಂದಿ. ಈಗ ನಂಗ ಅಟ್ಟಿ ಆ ಭೂಮಿ ಎಲ್ಲ ಪಕ್ಕ ನಂಗ ಅಟ್ಟಿ ಹೋಗ ಒಂದು 100 ಎಕರೆ ಭೂಮಿ ಅಟ್ಲಿಯೋ. ಆ ಅಟ್ಟಿಗ ಚಿನಾವು ಜಕ್ಕದವಕರು ಬಂದಾರ, ಓದರಟೆವಕರು ಬಂದಾರ, ಕಾರ್ಕೊರವಕರು ಬಂದಾರ, ಬಿಕ್ಕಟೆವಕರು ಬಂದಾರ, ಮಂಜಿದವಕರು ಬಂದಾರ, ಬೇರೆ ಟೆವಕರು ಬಂದಾರ. ಹೆಂಗ ಹೋಯ್ತು ಹೆಂಗ ಈಸ ಅಟ್ಟಿಕಾರರು ಅಟ್ಟಿಗೆ ಬಂದಾರ ಅಂದ್ರೆ ಪುರಂಚುಲೆ ತೋಟಗ ತೋಟ ಆಡದಲ್ಲಿ ಹೋಗಿ ತೋಟ ಲೀಸ್ಗೆ ಎತ್ತಿದ್ದಾರೆ. ಈಸ ಅಟ್ಟಿಕಾರು ಜಿನಾಗು ಅಟ್ಟಿಗೆ ಬಂದು ಮೆಟ್ಟಿ ಹೋದಾರ. ಹೆಂಗ ಅದೇ ಒಂದು ಪುಣ್ಯ ಇತ್ತ. ಖಂಡಿತ 4 ಶೆಡ್ ಹೊಡೆದೆ ದಾರು ಮುಡ್ದೊಳಗು ಮಾರಬೇಡ ಅಂದಿಗೆ ಹಿಂದುಗಟ್ಟ 1 ಸೆಂಟು ಹೊರಸ್ಗು ಮಾರ ಪರವಾಗಿಲ್ಲ. ನಂಗೆ ನೀಲೇರಿಗೆ ತುಂಬಕ್ಕೆ ನೆರಿಯ ವಿಷಯ. ಯಾಕಂದ್ರೆ ಈ ನೀಗ 4 ಬಟ್ಟೆ ಟಿವಿ ನೋಡಿ 4 ಸೀಮೆ ಜನ ಎಲ್ಲಾಗ ನೀರು ಇನ್ನಗಟ್ಟ ಒಂದು ಕೆನರ್ನ ನೀರನ್ನ ಕುಡಿಪಿಲೆ ಅಯ್ಯ ಮಾಡಿದ ತಂದ ನೀರತ್ತ ಇನ್ನೂ ಉಪಯೋಗ ಮಾಡಿದ್ಯೋ 1 ಸೆಂಟು ಭೂಮಿ ಮಾರುಲೆಂದಲೇ ಇದುತ್ತ ನಂಗೆ ಮಾಡುದು. ಇದುತ್ತ ನಂಗ 4 ಸೀಮೆಗೆ ಇದನ್ನ ಹೇಗುದು ಎಂಬುದಕ್ಕ ನಂಗೆ ಕಡಿಮೆ. ಎಲ್ಲಾಟಿಗೆ ಪಾದಿ ಸೊತ್ತು ಪಾದಿ ಒಟ್ಟ ನೀರು ಇಲ್ಲೇ ಒಂದು ಹಬ್ಬ ಆಡಿ ಮಾಡಿದಲ್ಲೇ ನೀರು ಹೊರಾಸಂದ ಎತ್ತಿಪ್ಪಪ್ಪ ಒಂದು ಎಲೆಮೆ ಬಂದುಬಿಟ್ಟ ಆ ಇದು ಆಡದೆ ಅಲ್ಲ ನಿಂಗ ಸಂತ ಓಪನೆ ತೋಟ ಮುಡಿಚಿ ಶೆಡ್ಡುಗೆ ಎಲೆ ಓಪನೆ ಪುಟ್ಟಿ ನೀರು ಇಡ್ತು ಅದಲ್ಲ. ಯಾಕಂದ್ರೆ ಇದು ನಾಯಿಗೆ ಹೆಂಗ ಕುದಿಸಿ ಹೆಚ್ಚಿ ಬಂದಿದೆ ಹೆಂಗ ನೀರು ಸಪ್ಪೆ ಅಂತಾರ ಅದು ಬೋರ್ ನೀರು ಮಕ್ಕ ಹೆಂಗ ನೀರು ಸಪ್ಪೆ ಅಂತಾರ. ಇದು ಪ್ರಸಾದ ಮಕ್ಕಳದೆ ಅಂತಾರ. ಒಂದೇ ನೀರ್ತ ಬಂದರ ಬೇರೆ ಎಲ್ಲಿಯೂ ನೀರು ಒಂದೇ ನೀರ್ತ ಬಂದರ ಏನಂದ್ರೆ ಎಲ್ಲಿ ಹೋಗಿ ಅದು ಏರ್ಕ್ಯಾನ ನೀರಾಪನೆ ನೀರು ರುಚಿ ಆಡ ಒಂದೊಂದು ಅಟ್ಟಿಗೆ ಕುಡುಪದಗೊಂದು ನೀರು
ಬಟ್ಟೆ ಬರಿ ಹೋಗಬಹುದು ಒಂದು ನೀರು, ಟಾಯ್ಲೆಟ್ ಹೋಗ್ಬೋದು ಒಂದು ನೀರು, ಇದೇ ನೀರು ಮಾಡಿ. ಯಾಕಂದ್ರೆ ಕುಡುಪು ನೀರಿಲ್ಲ, ಅಂಚಿಕೆ ಬಂದಾರ ಕುಡುಪದಕ್ಕವೆ. ಹಾಗೆ ನಿಂಗೆ ಹೇಗಿದಂಗೆ ನಿಂಗ್ ಮುಂದಡೆ ಒಂದು ಹೇಗಿದೆ. ಇದೆಲ್ಲ ದೇವರು ಶಕ್ತಿಯಿಂದ ಖಂಡಿತ ಅಪರ ಸಂತೋಷ. ಇದೆಲ್ಲ ಇದು ಮಾಡೋಣ ಈ ಹೆಂಗ ಅದನ್ನ ಇನ್ನಗಟ್ಟ ಇತಮ್ಮಕ್ ಇದೆಲ್ಲ ಕೇಪ್ಲೆ 1 ಸೆಂಟು ಭೂಮಿ ಹೊರಸ್ ಓಪಿಲೆ ಅನ್ನೋದು ಹಿಂಗ ಅಪರ ಸಂತೋಷ. 4 ಸೀಮಿಯದು ನಾವು ಮಾಡಬೇಕಂದ ವಿಷಯ, 4 ಸೀಮಿಯೋ ಮಾಡಬೇಕ ವಿಷಯ. ನಂಗೆ ತೊಡೊಂದು ನಂಗೆ ಗಣಾಂಬ ಒಂದು ಕುಣ್ಣ ಇಡವೆಳಗಿಂದ ಮರ್ಚಿ ನಿಂಗೆ ಕೂಡ ಸಂದಿಚಿದೆಯೋ நேயர்களே. புண்ண இடைவேளைக்கு நீங்க சந்தோஷனாக அப்புற ಸಂತೋಷ ತನ್ನ ಕೂಡ ಗಣಾಮನೆ ಅಪ್ಪರ ಒಂದು ಸಂತೋಷ ಹೊಡೆದೆ. ಒಂದು ಸೊಟ್ಟು ನೀರಿಗಾಗಿ ಏಸಗೋ ನಂಗೆ ಕಷ್ಟಪಟ್ಟ. ಅಯ್ಯನ ಆ ಕಾಲ ಅಯ್ಯ ಮಾಡಿದ ನೀರ ನಂಗೆ ಎಲ್ಲ ಬಿಟ್ಬಿಟ್ಟು ಅಲ್ಲೇ ಹಟ್ಟಿಯಾಗಿ ಇನ್ನಗಟ್ಟವೋ ಆ ನೀರು ನಂಬಿತ ಬೇಕಾದಂಗೆ ನೀರು ಬಂದ್ರ ಅದಕ್ಕುನ್ನ ನೀರು ಅಲ್ಲ ಎಲ್ಲ ಏಸಾಗಬೇಕಲ್ಲ ಕೊಡಕ್ ಆಳುವಾಗ ನೀರು ಬಂದ್ರ ಆ ನೀರು ಕೊಡ್ತಲೇ ಒಂದು ಪ್ರಸಾದ ಮಾಕಾಡದೆ ಅಂದವನೇ ಅದೆಲ್ಲ ನೆನ್ಸಿದವನೇ ಅಪರ ಒಂದು ಸಂತೋಷ. ಅದಲ್ಲದೆ 1 ಸೆಂಟು ಸ್ಥಿತಿ ಭೂಮಿ ಮಾರುಲೆ ಅತ್ತಂದು ಹೇಗಿದ್ರು ಎಲ್ಲೋ ಎಡೆಯಾಗ ನಂಗ ಕೊಂಡ ಜೋಲಿಗೆ ಆಯ್ತಾ ಇದ ಸ್ಕೂಲ್ಗಾಗಿ ಒಂದು ಹಾಸ್ಪಿಟ್ಲ್ಗಾಗಿ ಅತ್ತಂದು ಹೇಗೆ ನೆರಿಯ ಸೊತ್ತ ನಂಗ ಎಳ್ದುಬಿಟ್ಟ. ಅಲ್ಲೇ ಮಲ್ಲಿಗರ ಹಟ್ಟಿಯಾಗೆ 1 ಸೆಂಟು ಭೂಮಿ ಮಾರುಲೆ ಎಂಬ ಕೇಪದಾಗ ಅಪಾರ ಒಂದು ಸಂತೋಷವಾಗಿ ನಡೆದೆ. ಹೆಂಗ ಹಟ್ಟಿಯಾಗೆ ನಂಗ ಒಂದು ಫ್ರೆಂಡು ಆಯ್ತು, ಒಂದು ಪರ್ಸನ್ ಆಯ್ತು, ಅದು ಎತ್ತಮಾಕ ಒಂದು ಸೇದ ಆಯ್ತು ಒಂದು ಸ್ವಲ್ಪ ಹೇಗೆ ಅದು ನಂಗೆ ಹೇಗುನೆ ಹೆಂಗ ಮಲ್ಲಿಗರ ಪಕ್ಕದ ಬೇರೆ ಟೆಟ್ಟಿ ಆಡದೆ 200 ಮನೆ ಸರಿ ಬೇರೆ ಟೆಟ್ಟಿ ಪತಿ 2 ಮಾತು ಹೇಗುದು ಹೇಗೆ ಯಾಕಂದ್ರೆ ಹೆಂಗ ಒಂದು ಉಳಿತೋಲ್ಲ ಒಂದು ವಿಶೇಷ ಆಗ್ಬಿಡಿಯೋ ಹೆಂಗ ದೊಡ್ಡ ಹಟ್ಟಿಯಿಂದ ಹೇಗೆ ಪಕ್ಕದ ಸೆಲ್ಚಿಟ್ಟು ಬನ್ನಿ ಸರಿ ಹೆಂಗ ಹಿಂದೂ ಗೆಟ್ಟವು ಒಂದು ಭಜನೆ ಅಲ್ಲಿಯೋ ಒಂದು ಉಳಿತ ಅಲ್ಲಿಯೋ ಒಂದು 1000 ಜನ ಒಂದು ಉಳಿತೋಲ್ಲ ಅಲ್ಲಿಯೋ ಬೇರೆ ಟೈಪ್ ಎಲ್ಲಾವು ತುಳಿಪುದಂತ ಸರಿ ಪುಣ್ಯ ಹಟ್ಟಿ ಆದ್ರಿಂದ ಅವಕರು ಬಂದು ಎಲ್ಲಾ ಕಾರ್ಯಗೂ ಅವಕ್ಕೆ ನಿರ್ತಾರ ಹಿಂಗ ಫ್ಲಡ್ ಪತಿ ಕೇಳ್ಬಿಟ್ಟಿ 1978 79 ಹಾಗೆ ಫ್ಲಡ್ ಆಯ್ಬಿಟ್ಟ 78 ಸರಿ ಇದು ಮೇಲೆಯಿಂದ ಮಣ್ಣು ಕಿಯೆ ಮುಚ್ಚಿನ ಬಂದ್ಬಿಟ್ಟ ಮೇಲೆ ಒಂದು ಲೈನ್ಗ ಕೇರಿ ಮುಚ್ಚಿಬಿಟ್ಟ. ಇಲ್ಲಿ ಆ ಪಾರ ಎಡೆಯಿಂದ ಬಂದು ಮೇಲೆ ರೋಡ್ಗೆ ಕಿಯೆಯಿಂದ ಮುಚ್ಚಿ ಹೆಂಗ ನಿಂಗೆ ಖಾಲಿ ಮಾಡು ನಿಂಗೆ ಓಸಿ ಕಾಲ ಬೇರೆ ಇರಿಬೀದಿಗೆ ಗೌರ್ಮೆಂಟ್ ತಗೋಬರಿ ಇದ್ರು ಹೆಂಗ ಓಸಿ ಕುಟುಂಬ ಹೋಗಿ ಬೇರೆ ಇಟ್ಟಿದ್ವಿ. ಸರಿ ಓಸಿ ಮನೆ ಅವಕ್ಕ ಅಪ್ಪ ಮನೆಯಾಗ ಹೋಗ್ಬಿಟ್ರು 1-2 ತಿಂಗಳ ಬೇರೆ ಪಕ್ಕ ಇದ್ದುತ್ತಾ ಅದಕ್ಕಿಂತ ಅವಳು ಗೌರ್ಮೆಂಟ್ ಬಂದು ನಿಂಗೆ ಏನ ಮಾಡುದು ನಂಗೆ ಇನ್ನು ಅಟ್ಟಿ ಖಾಲಿ ಮುಡಿದ್ರವೇನ ಮುಡಿಯ ಗೌರ್ಮೆಂಟ್ ನ ಏನ ಮಾಡುದು ಅಂದ್ಮನೆ ಆಗಂಗ ಅಟ್ಟಿಯ ತಲೆ ಬರ ಇದ್ದ ಅಯ್ಯನ ಮುಖ ಹೆಂಗ ಸಹ ಮೇಲೆಯಿಂದ ನೀರು ಬಂದ ಮನತ ಈ ಅಳವಿಗೆ ಹೆಂಗ ಸೇದಾರ ಇಟ್ಟ. ಸರಿ ಉಯಿರ್ ಸೇದಾರ ದೇವ್ರ ಪುಣ್ಯ ಸರಿ ಅತ್ತೆ ಮನೆ ಅಂದ್ರೆ ಏಸು ಮನೆ ಮುಚ್ಚಿಬಿಟ್ಟತ್ತೆ. ಮನೆ ಮುಚ್ಚಲ ಮನೆ ಕೇರಿ ಕೇರಿಗೆರೆ ಮಣ್ಣು ಬಂದ್ಬಿಟ್ಟ. ಸರಿ ಅತ್ತೆ ಆದ್ಮೇಲೆ ಏನ ಬೇಕು ಅಂತ ಕೇಳ್ತವನೆ ಆಗ ಹೆಂಗಟ್ಟಿಯ ತಲೆವರಿದ್ದ ಅಯ್ಯನ ಮುಖ ಹೆಂಗ ಪಾದುಗಾಪ್ ಬೇಕು ಹೆಂಗ ಬಂದು ಇಲ್ಲಿ ಬಿಟ್ಟು ಬೇರೆ ಹೆಂಗ ಎಲ್ಲಿಗೋ ನೀವು ಇದು ಭೂಮಿ ಅಯ್ಯ ಆಂಡ ಎಡೆ ಏನಂಗ ಹೆಂಗ ಪಾದುಗಾಪ್ ಮಾಡಿ ತಪ್ಪುದು ಒಂದು 5 ಮನೆ ಗೌರ್ಮೆಂಟ್ ನ ಒಂದು ಸುಮಾರು ಒಂದು 6 ಕಿಲೋಮೀಟರ್ ಅಟ್ರ ಸರಿ 6 ಕಿಲೋಮೀಟರ್ಗೆ ಹೆಂಗ ಮಂಡ್ರಸಿಯ ಒಳ್ಳೆಯ ಡ್ರೈನೇಜ್ ಕಟ್ಟಿತಂತು. ಅದು ಕಟ್ಟಿ ಈಗ ಒಂದು ಸುಮಾರು 20-25 ವರ್ಷ ಅಟ್ರ. ಸರಿ 2 ಪಕ್ಕವು ಕಾವಾಯಿ ಬಿತ್ತು ನಡುವೆ ನೀರು ಒಂದು 4 ಅಡಿ 5 ಅಡಿಗೆ ನೀರು ಹೊರ ಮೇವುದು ಹೊರ ಅಲ್ಲ ಓಸು ಅತ್ತಮ್ಮಕ್ಕೆ ಒಂದು ಮಣ್ಣೆಲ್ಲ ಬಪ್ಪುದಿಲ್ಲ ಹಿಂದ್ಗಟ್ಟ ಬಪ್ಪಿಲ್ಲ. ಈ ಕಾವಾಯಿ ಕಟ್ಟಿದ ಕಾಲ ಅಂದ್ರೆ ಅಟ್ಟಿಗೆ ನೀರು ಬಪ್ಪುದಿಲ್ಲ. ಸರಿ ಯಾಕಂದ್ರೆ ಅದಕ್ಕೆ ಮೇಲೆ ಹೊರಸಿನ ಎಡೆಯೆಲ್ಲ ಅಡದೆ ಅಲ್ಲಿಂದವೂ ನಂಗೆ ಸತ್ತಿ ನೀರಿಂದವೂ ನೀರು ಬಂದ್ರು. ಮೇಲೆ ಬಂದ್ರ ಸತ್ತಿ ನೀರಿಂದ ಬಪ್ಪ ನೀರು ಪೂರಾ ಅಟ್ಟಿದಾಯ್ತು ಬಂದು ಹೊರ ಈ 6 ಕಿಲೋಮೀಟರ್ ಕಾವಾಯಿ ಕಟ್ಟಿದ್ರಿಂದ ಏನಾಯ್ತು ಅಂದ್ರೆ ಈ ನೀರು ಪೂರಾ ಕಾವಾಯಿಗೆ ಬಂದು ನೀರು ಕಾವಾಯ್ದಾರೆ ದೇವ್ರ ಪುಣ್ಯ ಕಾವಾಯಿ ಕಟ್ಟಿದಾಗಿಂದ ಅಟ್ಟಿಗೆ ಒಂದು ಇಲ್ಲ. ಸರಿ ನಂಗ ಈ ಕಾಲನಾಗೆ ಈಗ ಕಾಲನಾಗೆ ಎಲ್ಲಾ ಜೋಲಿ ಸರಿ ಒಂದೆರಡು ಜೋಲಿಗೆ ಬಂದು ನಂಗೆ ಸಮುದಾಯ ಅಪಾರ ಒಂದು ಸಿಕ್ಕಲ್ನಾಗೆ ಅಡದಂದಂಗೆ ಎತ್ತಂದ್ರೆ ಈ ಕುಣ್ಣಿವೆ ದೊಡ್ಡ ಕಡಿದು ಕುಣ್ಣ ಕೊಡೋಯ್ತು ಸಾರಾಯ ಎಂಬುದುಗ ಒಂದು ಅಡಿಮೆ ಆದಂಗೆ ಒಂದು ಆಯ್ತ ಅದು ಒಂದು ಸೋಕು ಒಂದು ನಂಗೆ ಮಾಡಿನವ ಇಲ್ಲೇ ಹೊರಾಸನ ಕಲಾಚಾರವ ನಂಗೆ ಎತ್ತಿನ ಮದುವ ಏನಂದ ಅರ್ಥ ಆಯ್ತಲೆ ಒಂದು ಒಳ್ಳೆ ಮಾಡುವನೆ ಸಾರಾಯ ಪಳಕ ನಂಗೆ ಮಾಡಿಟ್ಟ ನಂಗೆ ಅಟ್ಟಿಯ
ಅದು ಅದು ಅಡದೆ ಅದು ಪತಿ ಎದಲ್ಲಿ ಬಿಜೆಪುನ ಮಾಡಿದಾರ ಇಲ್ಲ ನಂಗ ಅತೇತ ಅಡದೆಯ ಇದನ್ನ ತೀರ್ಸೋದಕ್ಕೆ ಏನ ದಾರಿ ಅದು ಪತಿ ಸ್ವಲ್ಪ ಗಣ ಹೇಗೆ ಹೆಚ್ಚಂತಲೇ ನಂಗೆ ಮನೆ ನೋಡಿತ ಮಂದಾಗ ಹೋಗುಂತ ಈಗ್ಯಾರ ಏನಪ್ಪ ಸತ್ತದ 2-3 ವರ್ಷ ಆಯ್ತ ಸರಿ ಅಪ್ಪ ಉಸಿರೋಡಿಬ್ಬನ ಏನ ತಮ್ಮ ನಂಗಾಳು ಭೂಮಿ ಆಡ್ದೆ ನಂಗೆ ಅಯ್ಯ ಪೊರುಪಿಲ್ಲ ಯಾಕಂದ್ರೆ ಅಯ್ಯ ಒಳ್ಳೆಯಮ್ಮ ಅಲ್ಲ ನಿಂಗೆಗೂ ಸಾರಾಯ ಕೊಡ್ತೀನಿ ಸರಿ ಸರಿ ಹಂಗ ಅಯ್ಯ ಸಾರಾಯ ಕುಡಿಯೋದಿದ್ದಿಲ್ಲ ಹೆಂಗ ಪುಣ್ಯ ಜನ ಅಂದ ಒಳ್ಳಂಗಿದ್ದಿದ್ದು ನೀಯೋ ಅಯ್ಯನೂ ಪಾಪ ಸಾರಾಯ ಕುಡ್ತಿ ಸಿಟ್ಟು ಪೊರುಪಿಲ್ಲ ಅಂದ್ರೆ ಹೆಂಗ ಕಷ್ಟಪಟ್ಟು ಯಾರು ಬಂದಿಯೋ ಒಂದು ಮಾತೇ ಇದು ಉಣ್ಮೆ ಸರಿ ಸರಿ ನಂಗೆ ಬೇರೆದಾರು ಬೇಗುಲ್ಲ ಏನತ್ತೆ ಸರಿ ಸರಿ ಹೊರಾಸನಕ್ಕೂ ಒಳ್ಳೆಯ ಕೈಟ್ ಏನ್ ಮಾಡ್ರೆ ನಂಗ ಮನೆ ಪೊರುಪಿಲ್ದಾಗ ಅಯ್ಯ ಸಾರಾಯ ಕೊಡ್ತೀನಿ ಬಂದಾಗ ಎತ್ತಿ ಆಗ್ಬೇಕತ್ತ ಪಪ್ಪರ ಮುಂಡೆ ಸಾಕಿ ಹೆಂಗೆಲ್ಲವೂ ಸಾಕಿ ಮಾಡಿದ್ದಾರೆ ಸರಿ ಅರ್ಥ ಅಲ್ವಾ ಅದೊಂದು ಅಪ್ಪನವಕ್ಕೆ ಇದ್ದದು ಉಣ್ಮೆ 100 ಉಣ್ಮೆ ಈಗ ಸಾರಾಯ ಎಂಬುದು ಎಲ್ಲಾ ಎಡೆಯೂ ಅಡದೆ ಅದು ಈ ಕುನ್ನವೇ ಸಾರಾಯ ಕೊಡ್ತು ಬಂದ್ಬಿಟ್ಟು ನಂಗೆ ನೋಡ್ಲ ಹಂಗ ಮನಸ್ಸು ಕಷ್ಟ ಅಲ್ಲ ಒಂದು ಮದುವೆ ಒಂದು ಉಳ್ಳಿ ತೊಲನಾಗೆ ಸಾರಾಯ ಕೊಡ್ತಿಟ್ಟು ಸಿಲ ಎಡೆ ನಿಬ್ಬುದು ಮುಡಿಯಾದ ಅದೇ ಗೋಡದಾರಿಯೋ ಒಂದು ಬೇಲಿ ಇಡ್ತೀನಿ ಇದ್ದಿಲ್ಲ ನಂಗೆ ಮನಸ್ಸು ಆಸೆ ಕಷ್ಟ ಯಾಕಂದ್ರೆ ನಂಗೆ ಸಾರಾಯ ಪತ್ತೆ ಅರಿಯ ನಂಗ ಸಾರಾಯ ಎತ್ತಾಡದೆ ಎಂಬುದು ನಂಗೆ ಅರಿಯ ಇವಕ್ಕಿತ್ತ ಮಾಡುದು ಅಂದ್ರೆ ನಂಗೆ ಮನಸ್ಸಿಗೂ ಅಪ್ಪರ ವೇದನೆ ಆಡ್ದೆ ಈ ಅದು ಪತಿ ನಂಗ ಈ ಪೊರಂಗೋಡು ಸೀಮೆಗೆ ಒಂದು ಸಟ್ಟಲ್ಲಿ ಹಾಕಿದ್ರು ಅದು ನಂಗೆ ಅಟ್ಟಿ ನಡೆಮರೆ ಮಾಡಿ ಹಿಡ್ದಿಯಾ ಹೊರಂಗಾಡು ಸೀಮೆ ಸಟ್ಟ ಹಾಕಿದ್ರೆ ಹೆಂಗೋ ಕೂಟು ಹೋಗಿ ಬಂದ್ಯ ಸರಿ ಅದಗ ಮೊದಲು ಉಬ್ಬದಲ್ಲೇ ಸಾಯರ ಮಡ ಅಂತ ಬಂದು ಇದನ್ನ ಪತ್ತಿ ಬೆಳಕಿದ್ರು ಒಂದೊಂದು ಅಟಿವು ಸಾರಾಯ ಕುಡಿಯಬೇಡ ಅಂದು ಸ್ವಾಮೀಜಿಯವರು ಬಂದು ಇದ್ರು ಸರಿ ಅವಕ್ ಹಾಕಿದ ಬಿತ್ತ ಏನುವ ಮರ್ನೆ ನಾಟಕಲ್ನ ಕೂಟು ನಡೆದ ಗೌಡಪ್ಪನಕ್ಕಲ್ಲಿ ಏಯಿದ್ರು ನಿಂಗೆ ಅತಿ ಹೋಗ್ಯೋ ನಂಗೆ ಪೊರಂಗಾಡು ಸೀಮೆ ಸಾರಾಯ ಕುಡಬೇಡ ನಿಶ್ಚಯ ಮಾಡಬೇಡ ಮತ್ತದು ಆತು ಇತ್ತು ಹೋದವಕರೆಲ್ಲವ ನಿಂಗೆ ಸೇತಿ ಮಾಡಬೇಡ ಗಡಿಜಲು ಬಂದ್ರ ಅಂದ ಏಯಿದ್ರು ಸರಿ ಈಗ ನಿಂಗೆ ನಂಬಿಯರಿ ಇಲ್ಲಿಯೋ ಎಲ್ಲಾ ಅಟಿಯು ಇದು ಗಣಾಂದುನಿದ್ದಾರೆ ನಡೆಮೊರೆ ಬಂದ್ಬಿಟ್ಟವಾ ಅಂದ್ರೆ ಎಲ್ಲಾಗೂ ನಡೆಮೊರೆ ಬಂದ್ಬಿಟ್ಟ ನಂಗೆ ಪೊಯ್ಯಾಗ ಕೊಡು ಜೋಸೆಟಿ ಮಾಡಿದ್ದಾರೆ ನಡೆಮುರೆ ಮಾಡಿ ಸಟ್ಟವ ಬಂದಾರೆ ಸಟ್ಟವ ಹಾಕಿ ಹೋದವಾರನಾಗೆ ನಂಗ ಹೋದವಾರ ಮುಂದಾಳವಾರನ ಹಾಕ್ಯಾರ ಅಣ್ಣನವಕ ಅವಕ ಬಂದು ಗೌಡಪ್ಪಕ್ಕ ಬಂದು ಗಣಂದ್ರು ಹೆಂಗಟ್ಟಿ ನಟ್ಟಕಲ್ ಮೀಟಿಂಗ್ ಬೀತೋಡನೆ ಒಡನೆ ಅಡತ ವಾರನಾಗ ಬಂದು ಹೆಂಗ ಸಟ್ಟ ಹಾಕಿ ಹೆಂಗ ಅಟ್ಟಿಯ ಮಾಡಿ ಎಲ್ಲಾ ಅಟಿ ಎತ್ತಿ ಬಂದಾರಿ ಅಂದ್ರೆ ಎಲ್ಲಾ ಅಟಿ ಎತ್ತಿನ ಬಪ್ಪಿಲ್ಲ ಖಂಡಿತ ಎತ್ತಿನ ಬಪ್ಪು ಯಾಕಂದ್ರೆ ಇದು ಬಂದು ಒಂದು ಒಳ್ಳೆಯ ತೀರ್ಮಾನ ಯಾಕಂದ್ರೆ ಒಂದು ಕುನ್ನವೇ ಪುದುವ ನೋಡ್ಲೆ ಒಂದು ಕೆಡುವುದೇ ಒಂದು ವಿಶೇಷವಾಗ ತಾಂಬುದು ಹಂಗ ಮನಸ್ಸಿಗೆ ಪಟ್ಟು ಖಂಡಿತ ಯಾಕಂದ್ರೆ ಒಂದು ವಿಶೇಷವಾಗ ಸಾರೇ ಕೊಟ್ಟತ್ತ ಆಗತ್ತ ಪಡಿಗೆ ನಂಗೆ ಸೂಣ್ಯಲ್ಲಿ ನಂಗತನ ಉರವಾಕಿನ ಈಗ ನಂಗ ಕುಡುಪುದಿಲ್ಲ ನಂಗ ಮಾತಿ ಕುಡುಪುದಿಲ್ಲ ಪಕ್ಕದ ಮನೆ ಕೂಸುಗ ಈಜಿ ಕೊಟ್ಟನದಲ್ಲ ನಂಗೆ ಏನ ಹಂಗ ಕುಣವಿತಾನೆ ಅದನ್ನ ಬೇಕು ನಂಗ ಇದು ನಂಗ ಬೇಕು ತಾನೆ ಯಾಕಂದ್ರೆ ನಂಗ ಮಾಕತೆ ಎಲ್ಲವೂ ಈ ಸಾರಾಯ ಎಂಬುದನ್ನ ನಿಲ್ಚುದು ಒಂದು ಪುಣ್ಯ ವಿಶೇಷ ಆಗ್ಬಿಡಿ ಸರಿ ಒಂದು ದೊಡ್ಡ ವಿಶೇಷ ಆಗ್ಬಿಡಿ ಸರಿ ಸಾರಾಯ ಎತ್ತಿನ ಬರ್ಕೊಡುದು ಹಬ್ಬ ಆಡಿಯಿಂದಲಿಯೋ ನಂಗೆ ಅಕ್ಕ ತಂಗಿಯರು ನಂಗೆ ಅಣ್ಣ ತಮ್ಮರು ಗಣ ಅಂದು ಆಡಿ ಪಾಡಿ ಕೊಂಡಾಡುದು ತೊಳಿಯ ಈ ಸಾರಾಯ ಎಂಬುದನ್ನ ಕೊಡ್ತಿಲ್ಲ ಅಲ್ಲಿ ತಗಲಾರ್ಥ ಬಂದ್ರು ಒಂದು ವಿಶೇಷದಾಗ ಒಂದು ತಗಲಾರ್ತಮ ಎಂದಲಿಯೇ ಅದಕ್ಕೆ ಫೌಂಡೇಶನ್ ನೋಡ್ಲೆ ಸಾರಾಯ ಖಂಡಿತ ಸಾರಾಯ ಕುಡ್ತು ಬಿಡಿ ಏನೋ ಒಂದು ಮಾತು ಪಿಸಿಗಿರ ಅಲ್ಲಿ ತಗಲಾರ್ ಬಂದ್ರೆ ನಂಗೆ ಮನಸ್ತಾ ಬರಾಡ ಈಸಗ ವಿಶೇಷವಾಗಿ ಕಷ್ಟಪಟ್ಟು ಮಾಡಿಬಿಟ್ಟು ಕಡೆಸಿ ಇತ್ತ ಆಗ್ಬಿಡ್ತವ ಆಮೇಲೆ ನಂಗೂ ಮನಸ್ಸ ಪ್ರಕಾಶ ಅಲ್ಲ ಈಗ ಒಂದು ಕುಣ ಅಟ್ಟಿಯಾಗೆ ಒಂದು ಊರ ನಡ್ತದಂದಲೇ ದೊಡ್ಡ ವಿಷಯ ದೊಡ್ಡ ಕಾರ್ಯ ಅತ್ತೆ ಮಾಡಿ ನಿಬ್ಬನೆ ಹೊಸ ಕಷ್ಟಪಟ್ಟು ಅತ್ತೆ ಮಾಡಿ ನಿಬ್ಬನೆ ಏದೋ ಒಬ್ಬ ಒಂದು ಸಾರಾಯ ಕೊಡ್ತು ಒಂದು ಅಡಿದಡಿ ಮಾಡಿಬ್ನ ಇಲ್ಲ ಏದಾಳು ಒಂದು ಕಾದಿನ ಅಂದ್ಲೆ ನಂಗೆ ಮನಸ್ಸು ಏಸಗ ವೇದನೆ ಕಷ್ಟ ಮನಸ್ಸು ಅಪ್ಪರ ವೇದನೆ ಏಸಗ ವೇದನೆ ನಂಗೆ ಆಸಗ ಶುದ್ಧ ಮಾಡಿ ಆಸಗೊಂದು ವಿರದ ಇದ್ದು ನಂಗೆ ದೇವರು ನಡ್ತು ಮನೆ ಆ ಎಡೆಗೆ ಒಂದು ಆಸಿಂಗವ ಇದ್ದು ಮಾಡಿಲೆ ಅದು ಅಪ್ಪರ ಕಷ್ಟ ಅಪ್ಪರ ಮನಸ್ಸಿಗೆ ಆಗ ನಂಗೆ ಏನ ಮಾಡುದಿಲ್ಲ ನಂಗ ಆ ಸಟ್ಟವ ಹಾಕಿ ಬಿಳಿಯೇ ಅದು ಇಲ್ಲದ ಅವೊಂದು ಅಂಜಿಕೆ ಇಟ್ಟಿರುವೆ ಇದು ನಂಗ ಪೊರಂಗಾಡು ಸೀಮೆಗೆ ಮಟ್ಟ ಅಲ್ಲ ನಂಗ ಸಮುದಾಯಕ್ಕೆ ಇದನ್ನ ಖಂಡಿತ ಎಸೋ ಜನವ ನಂಗೆ ಹೇಳಿದ್ರು ಅಲ್ಲಿ ಒಂದು ಸಾವ ಇಟ್ಟ ಅಂತಂದ್ರೆ ಏಕಂದ್ರೆ ಪುಣ್ಯ ಬೀಸ್ತ ಪಾಪ ಏನೋ ಒಂದು ಕುಡಿದು ಸತ್ತು ನಂಗೆ ನಾ ಕಣ್ಣು ನೋಡಿದ ಕೇಳಿ ಪಟ್ಟಿದ ಇದು ಅಡಕೊಡುದು ದೇವ್ರು ಸಂಕಟ ಬಂದರ ಮನಸ್ಸನ್ನ ಸತ್ತಾರ ಹಾಸ್ಪಿಟ್ಲ್ ಹೋದಾರ ಸೆಲವು ಮಾಡ್ಯಾರ ಅದು ಬೇರೆ ಈ ಕುಡ್ತು ಸತ್ತುಬಿಟ್ಟ ಅಂದ್ರೆ ಇದು ನಂಗ ಕೈ ಹೋಗುತ್ತೆ ನಡೆದ ಖಂಡಿತ ಬೇರೆ ದಾರ ಕೈ ಹೋಗಿಲ್ಲಿಯೇ ಈಗ ನಂಗ ಹಟ್ಟಿಯ ಅದನ್ನ ಅಮಲ್ ಪಡ್ತದ ಏದಲ್ಲ ಒಂದು ಎಡುಂಜಲ್ ಅಡದಿಯಾ ಎಡುಂಜಲ್ ಒಂದು ಇಲ್ಲ ಹೆಂಗ ಪೊದುವ ಹಬ್ಬ ಕೈತು ಪಂಗುನ ಹತ್ರ ಕೈತು ಜನರಲ್ ಬಾಡಿ ಮೀಟಿಂಗ್ ಬೀತಾರೆ ಸರಿ ಅಂದನ ಜನತ ಊರ್ನ ವರವು ಸೆಲವು ಕಣಕೋ ವರ್ಷ ಗೀಸ ಸೆಲವು ಆಯ್ತಡೆ ಈಸ ವರವು ಬಂದಡದಿಂದ ಕಣಕೆಲ್ಲ ಒಪ್ಪಡಿಸಿ ಸರಿ ಹೆಂಗ ಒಂದು ಮಾತು ಕೇಳ್ತೀನಿ ನಿಂಗೆ ಹೊಸ್ತಾ ಊರುಗ ಗೌಡ ದಾರ ಬಂದಾಯ್ಯ ಧಾರಾಳ ಬಾರಿ ತಗೋದೇ
ಅತ್ತಾಡುವನೆ ಹೆಂಗ ಇದು ಹೇಗಿ ಒಂದು 2 ತಿಂಗಳು ತಾಯ್ಟಾಡ್ದೆ ನೋಟಿಸ್ ಬೋರ್ಡ್ ಒಟ್ಟಿದೀಗ ಊರ್ನ ಭಜನೆಯಾಗ ಬಪ್ಪನೆ ಹಂಗ ಸಲ್ಚಿದ್ಯೋ ಸರಿ ಈ ಜನರಲ್ ಬಾಡಿ ಮೀಟಿಂಗ್ ಇದನ್ನ ತಗವಲ್ಲ ಊರಿಗೆ ಇಲ್ಲ ನಂಗ ಮೀಟಿಂಗ್ ಪೊರಂಗೋಡ್ ಸೀಮೆಗೆ ಆ ಸಟ್ಟ ಹಾಕಿದಿಂದಾಡು ನಂಗಟ್ಟಿ ಅದನ್ನು ಸೇವೆ ನಡೆದೊಡದೆಯಾ ಇಲ್ಲ ಸೇವೆ ನಡಿವಿಲ್ಲ ಇದಕ್ಕಿಂದಾಡು ಅಡದೆಯಾ ಸೇವೆ ಅಡದೆ ಅವಕ್ರ ಮನೆಕಾರಿಗೆ ಹೇಗೆ ಹೊಡೆದೆ ಹೇಗೆ ಹೆಂಗ ಮುಡದಾಳು ಹೆಂಗ ಇಲ್ಲದ ಮಾಡಿ ಅಂತ ಅವ್ರು ಒಳ್ಳೆ ಮಾತು ಈಗ ತೊದನಾಡುನಾಗೆ 11 ಅಟ್ಟಿ ಸರಿ ಅಲ್ಲಿಗೆ ಸೇವೆ ಮಾಡಿಲಿಯೋ ಆ 11 ಅಟ್ಟಿ ಗೌಡ್ರು ಆ ಮನೆಗೆ ಹೋದಾರ ಆ ಮನೆಗೆ ಹೋಗಿ ಅದು ಗಂಡು ಮದುವೆ ಅಲ್ಲ ಸರಿ ಹೆಣ್ಣು ಮದುವೆ ಸರಿ 2 ಮನೆಗೆ ಹೋದಾರ 2 ಮನೆಗೆ ಹೋಗಿ ಇತ್ತಮ್ಮ ಕಡದೆ ಇದೊಂದು ಏಸಂಗ ನಂಗ ಎಳ್ದುಟ್ಟ ಇನ್ನು ಮೇಲೆ ಘನ ನಿಂಗ ಸಾರಾಯ ಅದು ಕೊಡು ಐದಲೆ ಹೆಂಗ ದಾರ ಬಪ್ಪುದಲೆ ಅಂದಾರ ನಿಂಗೆ ಏದಿದ್ರೆ ನನಗೊಂದು ಮನಸ್ಸನ್ನು ಪಡುತ್ತ ಯಾಕಂದ್ರೆ ನಂಗೆ ತಪ್ಪು ಮಾಡಿ ಒಪ್ಪುತ್ತ ಅದು ಕುನ್ನದಾಳಿ ಅನ್ನ ದೊಡ್ಡದಾಳಿ ಅನ್ನ ನಾ ಮದುವೆ ಮಾಡಿದ 8-10 ವರ್ಷ ಆಯ್ತ ಅಣ್ಣ ಮದುವೆ ಮಾಡಿ 20 ವರ್ಷ ಆಯ್ತ ಸರಿ ಈ ಮದುವೆ ಟೈಮ್ನಾಗಿಯೋ ನಿಂಗ ಒಂದು ಅಮೀಪಿ ಬೀತಿದಿ ಈ ಅಮೀಪಿ ಕಾರು ಬಂದು ಹೇಳಿದ್ರು ನಿಂಗೆ ಕುಡಿಯ ನಿಲ್ಸಿ ಬಿಡಿ ಬಂದು ಹೇಳಿದ್ರು ಅಲ್ಲ ಹೆಂಗ ನಿಲ್ಸಿದೀವ ಅಂದ್ರೆ ನಿಲ್ಚುಲ ಅಲ್ಲ ಈಗ ಹೆಂಗ ಬರ್ತಪಟ್ಟ ನೀವು ಹೆಂಗ ಎರಡಾವು ಗಣ ನೀವು ಅಣ್ಣ ನಂಗವೂ ಒಂದು ಮದುವೆಗೆ ಕೊಡ್ತಾವಕ್ಕಲ್ಲ ನಂಗ ಮದುವೆಗ ಒಬ್ಬಗ ಕೊಟ್ಟು ಕುಡ್ಸಿನಿ ಎಂಬುದು ಅದು ಸರಿ ಇಲ್ಲ ನಂಗ 20 ವರ್ಷಕ್ಕೆ ಮೊದಲು ಅದನ್ನ ನಿಲ್ಸಿರಾಕ್ ಮಾಕಿತವ ಅಂದ್ಲೆ ಅದು ಮುರಿದುಬಿಟ್ಟ ಈಗ ಗಣಾಟ ಏನ್ ಮಾಡ್ರ ಇದ್ರ ಮೇಲೆ ನಂಗ ಮಕ್ಕಜಿನ ನೋಡುವ ವಿಶೇಷವಾಗಿ ಒಳ್ಳೆ ನೋಡಿ ಖಂಡಿತ ಮಾಡುದು ಯಾಕಂದ್ರೆ ಯಾಕೆ ಹಿಂಗ ಅಂದು ತೋರ್ಲೆ ಅದು ಸ್ವಲ್ಪ ಹಂಗ ಕುನ್ನ ವಯಸ್ಸಪ್ಪನ ಅದು ತೋರ್ಲೆ ಈಗ ತೋರ್ರ ನಂಗ ಅದು ಒಂದು ತಪ್ಪು ಮಾಡಿಬಿಟ್ಟು ಹೋದ್ ಈಗ ಇನಿಮೇಟು ಏ ವಿಶೇಷದಲ್ಲಿ ಕುಡಿಯ ನಿಲ್ಚಿಲ್ಲ ಅದೇ ವಿಶೇಷ ಸಿಂಗರ ಸಿಂಗರ ಇನ್ನು ಈಗ ಕುಣಿವೆ ನಂಗ ಜವನ್ ಕುಣಿವೆ ಎಲ್ಲಾ ಕುಣಿವೆ ಅತಿ ಅಂದಲ್ಲ ಎಲ್ಲಾ ಕುಣಿವೆ ಅಂತಿಲ್ಲ ಎಲ್ಲಾ ಕುಣಿವೆ ಇಲ್ಲ ಏದೋ ಒಬ್ಬೆರಡ ಇದನ್ನ ತಾಂಡಿ ಅರ್ಥ ಇದು ಹೋಗ್ಬಿಟ್ಟಾರ ಒಂದು ಗಂಜಾ ಅದಕ್ಕೂ ಹೋಗ್ಬಿಟ್ಟಾರ ಆಗ ಒಬ್ಬ ಪಳಿಗೆ ಬಳಿ ಏನಾರದಲ್ಲ ಇನ್ನೊಬ್ಬಗ ಬಳಕ ದಾರಿ ತೋರಿ ಅದನ್ನ ದಾರ ನಂಗ ಮಾಡಿ ನಂಗತಮ್ಮ ಆಗ ಒಂದು ಮದುವೆಗಿಯೋ ಒಂದು ಸಾವು ಸಂಗಡನೆಗಿಯೋ ಒಂದು ಹಬ್ಬನಗಿಯೋ ಒಂದು ಕುಡಿ ಇಲ್ಲೇ ಕುಡಿ ಕೊಡೋದು ಎಂಬ ಒಂದು ಸಟ್ಟವ ಹಾಕಿಬಿಳೆ ಕುಡುಪಮ್ಮನು ಅಲ್ಲಿ ಕೊಡುವಮ್ಮನು ಅಂಜಿನ ಹಟ್ಟಿ ಊರ್ನ ಒಂದು ಸಟ್ಟ ಹಾಕಿದ್ದಾರೆ ಅದು ಮೀರಿ ಏನಾದ್ರು ಮಾಡೋದು ಮುಡಿಯ ಒಂದೇ ಜೋಲಿ ಈ ಅಂಗಟಿ ಅರ್ಥ ವಾರ ಒಂದು ಮದುವೆ ನಡೆದರ ಆ ಕಮ್ಮ ಏನೋ ಕೂಡ ಗಣಂದ ಅಪ್ಪ ಏನ ಮದುವೆಗ ಸಾರ ಎಲ್ಲ ಕೊಡುದಿಲ್ಲ ಅಪ್ಪ ನಾವೊಂದು ಬೇನರ್ ಹಾಕಿ ಮದುವೆ ಮಾಡುವಂದೆ ಅತ ಹಾಕಾಕತನ್ನ ಏನ ಬೇನರು ಮಧು ಇಲ್ಲದ ಮದುವೆ ಮಧು ಇಲ್ಲದ ಮದುವೆ ಅತೊಂದು ಬೇನರ್ ಹಾಕಿ ನಾ ಒಂದು ಮದುವೆ ಮಾಡುವಂದಿದ್ದೆ ಅತ ಹಾಕಾಕ ದಾಳಾರ ಹಾಕಪ್ಪ ದಾಳಾರ ಹಾಕೊಂದಿಯೋ ಯಾಕಂದ್ರೆ ಅದನ್ನ ನೋಡಿ ಇನ್ನೊಂದು ಯಾಕಂದ್ರೆ ಆ ಮದುವೆಗೆ ಕಮ್ಮಿಯಿಂದ ಒಂದು 50 ಅಟ್ಟಿಕಾರು ಬಂದಾರ ಖಂಡಿತ ಆಗ ಅವಕಾಶ ನೋಡಿಯಾರ ನಾ ಈಗ ಇದನ್ನ ಅಂದ ಅವಕರ ಅಟ್ಟಿ ಹೋಗಿ ಅವಕರ ಮನೆ ವಿಶೇಷ ತಿರುದು ವಾಯ್ಪಡ್ತದೆ ಇದು ಒಳ್ಳೆ ಚಿಟ್ಟ ಈಗ ನಂಗ ಇದನ್ನ ತೊದನಾಡ ಮಾಡಿದ್ದಾರೆ ತೊದನಾಡಾಗಿ ಮದುವೆ ಮಾಡಿಲಿಯೋ ಆ ಮಂಡ್ಯ ಮೊದಲು ದೊಡ್ಡ ಬೋರ್ಡು ಅಲ್ಲಿ ಬಂದು ಈ ಹೆಂಗ ಗ್ರಾಮನಾಗೆ ಮಧು ಬಂದು ತಡೆ செய்யப்பட்டது ದಾರು ಕುಡಿಯ ಕೊಡೋದು ಮತ್ತೆಂಬ ದೊಡ್ಡ ಒಂದು ಬೋರ್ಡವೇ ಒಂದೊಂದು ಮದುವೆಗೆ ಆ ಬೇನರ್ ಅಲ್ಲಿ ಹೋಗಿ ಆ ಫ್ರಂಟ್ ಹೋಗಿ ಹಾಕಿದ್ದಾರೆ ಆಗ ಅದು ನೋಡಿದ್ರೆ ಕುಡುಪಮ್ಮ ಏನ್ ಮಣ್ಣ ಕುಡುಪ ಒಂದು ಎಣ್ಣಾಡು ಸ್ಥಿತಿ ಬೇನರ್ ನೋಡಿದ್ರೆ ಕೇಳ್ತು ನೋಡ ಅದು ಬದಲಿ ಹೇಳ್ಬಿಟ್ರೆ ಮಗ ಯಾಕಂದ್ರೆ ನಂಗ ಈಗ ತಲೆಪ್ಪು ಏನಂದ್ರೆ ಈಗ ನಂಗೆ ಹಟ್ಟಿಗಳಿಗೆ ಎದಿರಿಗಾಳವ ನಂಗೆ ಈಗ ಉರುವಾಕದಲ್ಲ ಯೋಗ ಉರುವಾಕಿನ ಎದಿರ್ಕಾಲ ಅಂಬುದು ಕುನ್ನ ಕೈ ಹೋಗುತ್ತಾನೆ ಅಡದೆ ಕುನ್ನ ಕೈ ತಾನೆ ಆಗ ಅವಕ್ಕ ಒಳ್ಳಗಿದ್ದ ನಾ ಈಗ ನಂಗ ಬಿಡ ಒಳ್ಳಂಗೆ ಮಾಡುದು ಖಂಡಿತ ಈಗ ಒಂದು ಊರ್ ಕೈರಿ ನಡ್ತದ ಅವಕ್ಕ ತಾನೆ ದೊಡ್ಡವಕರೇ ನಡ್ತೀನಿ ಬಿಡ್ರೆ ಆಗ ಅವಕ್ಕ ನಡ್ತದಾಗ ಏನ ಬೇಕು ಅವಕ್ಕ ಒಳ್ಳಗಿ ಅವಕ್ಕ ಒಳ್ಳಗಿಬ್ಬುದು ಅಂದ್ರೆ ಏನಂದ್ರೆ ಅವಕ್ಕ ಕುಡಿಯುಂಬ ಪಳಕ ಅಳಕೊಡು ಹಿಂಗ ಪೊರಂಗೋಡು ಕೂಟಿಗೆ ಓದಿ ಅಲ್ಲಿ ಎತ್ತೆಲ್ಲ ಸಟ್ಟ ಹಾಕಿದರೆ ಆ ಸಟ್ಟಲವ ಎಲ್ಲಾ ಸಟ್ಟವ ನಂಗೆ ಅಟ್ಟಿಗ ನೆರವೇರ್ತಿ ಮುಡಿದರವ ನಿಂಗ ಅಟ್ಟಿಗ ಆ ಸಟ್ಟವ ಎಲ್ಲಾ ಸಟ್ಟವ ಹಾಕೋದು ಮುಡಿದರವ ಇಲ್ಲ ಅದಕ್ಕೆ ಎದಾಲಿ ಒಂದೆರಡು ವಿಧಿವಿಲ್ಲ ಕಡದೆಯ ಎತ್ತೆ ಇಲ್ಲ ನಂಗ ಕೂಟ ಆರಂಭ ಅಂದ ಕಡಿಸಿ ಮುಡವನು ಗಟ್ಟು ಇದ್ದ ಸರಿ ಈ ಅಯ್ಯನೆಲ್ಲ ಹಾಕಿದ ಕೂಟ್ನಾಗ ಒಂದು ತಪ್ಪಿಲ್ಲ ಖರ್ಚಮಿಗೆ ಅದು ಕಷ್ಟಪಡಾಕು ಯಾಕಂದ್ರೆ ಅವಕ್ ಹಾಕಿ ತೀರ್ಮಾನ ಖರ್ಚಮಿಗೆ ಕಷ್ಟಪಡಾಕು ಆಲೆ ಬಂದು ಅಲ್ಲಿಗ ಕೊರೆ ಹೇಗು ನಂಗಿಯೋ ತಪ್ಪು ಹೇಗು ನಂಗೆ ಇದನ್ನ ಇತ್ತ ಮಾಡಾಕ ಅಯ್ಯ ಹೇಗು ನಂಗಿಯೋ ಅಲ್ಲಿ ಹೋಗ ತೀರ್ಮಾನ ಇಲ್ಲ ಎಲ್ಲವೂ ಅಯ್ಯ ಕಾಲ ನಡೆದದನ್ನ ಈಗ ಇಲ್ಲ ನಂಗೆ ಫಸ್ಟ್ ಅದು ಬಂದು ಇನ್ನು ಸಾರಾಯ ನಿಲ್ಸಿ ಬಿಡುವಂದಾರ ಅದು ನಂಗ ಅಯ್ಯ ಕಾಲ ಮಾಡ್ಲೆ ಈಗ ಮಾಡಿದತ್ತ ಇನ್ನು ನಿಶ್ಚಯವ ನಿಲ್ಸಿ ಬಿಡುವಂದಾರ ನಿಶ್ಚಯ ಅಂಬುದು ಏನ್ ನಂಗ ನಿಶ್ಚಯ ಒಂದು ದೊಡ್ಡದು ಮಾಡಬೇಡ ಕುರುಕಿ ಬಿಡು
ಅದಾವುದು ನಿಶ್ಚಯವೇ ಬೇಡ, ನಿಶ್ಚಯವೇ ಬೇಡ. ಒಂದು ಕಟ್ಟಿಟ್ಟು ಬಂದಾರ, ಒಂದು ಕಟ್ಟಿಟ್ಟು ಬಂದಾರ. ಒಂದು ಕಟ್ಟುತ್ತ ನಂಗ ಶಾಸ್ತ್ರ ಹಂಗಪ್ಪನೆಲ್ಲ ಎರಡ ಹೋದಾರ, ಒಂದ ಕಟ್ಟಿ ಬಂದಾರ ಇರ್ತು. ಸರಿ. ಮದುವೆ ಒಬ್ಬೊಂದು ದೊಡ್ಡ ಮದುವೆ ಮಣ್ಣ, ಒಬ್ಬೊಂದು ಕುನ್ನ ಮದುವೆ ಮಣ್ಣ ಆಸಗತ್ತ. ಅದು ತಿಟ್ಟ ಒಳ್ಳೆ ತಿಟ್ಟ. ಇಂದಿ ಹೊರಾಸನ ಮದುವೆ ಹೋಯ್ತು, ಮದುವೆ ಮಾಡಿಟ್ಟು ಅಟ್ಟಿಗೆ ಬಂದು ತೊಂದರೆ ಕೊಡಬೇಡ, ನಿಂಗೆ ಮುಡದೊಳಗ ಅಲ್ಲಿ ಬೆಲಿಗುಡಿ, ಅದು ಒಳ್ಳೆ ತಿಟ್ಟತ್ತ. ನೆರಿಯ ನಂಗೆ ಅರ್ದು ಅರಿಯದಂಗೆ ಅವಕ್ಕ ಉಡಿಯ ಫಳಕ ಆದದು ನಂಗೆ ಒಬ್ಬಗಲ್ಲ ಸಮುದಾಯ ಒಂದು 2 ಜುಲೈ ನಡೆದು ಅದನ್ನ ನಂಗ ಊರು ನಡ್ತು ಹೋಗತ್ತ ತಗವಲಿ ಹೋಗುದು ಏದೋ ತಪ್ಪುತ್ತಲ್ಲ ಅಟ್ಲಿಯೋ ಇತ್ತ ಅಟ್ಲೆ ಹೆಂಗ ಈಸಿಗೆ 2 ಜುಲಾಡದೆ ನಿಂಗೆ ನಿಧಾನ ಮಾಡಿಬಿಟ್ಟು ನಂಗೆ ಹೇಗು ಸರಿ ಹೇಗಿಲ್ಲ ಅವಕ್ಕೆ ಕೇಳ್ತಾರ ಸರಿ ಅರ್ಥದು ಹಿಂದೆ ಏನ ಇನ್ನೊಂದು 4 ತೀರ್ಮಾನ ಅದು ನಂಗ ಈ ಹೊರಸು ಬಾಯಿ ಸಾವು ಆಯ್ಬಿಳೆ ಈಗ ಮದುವೆ ಮಣ್ಣ ಇಲ್ಲಿ ಮಣ್ಣ ನಂಗ ಮನೆ ಮಣ್ಣ ಮದುವೆ ಎಲ್ಲಿಗೆ ಹೆಣ್ಣು ಕೊಟ್ಟಿನ ಅಣ್ಣ ಮನೆಗೆ ಕೊಟ್ಟನು ಅಣ್ಣ ಅದಕ್ಕಿಂತ ಎಲ್ಲಿಗೆ ಕೊಟ್ಟನು ಅಣ್ಣ ನಂಗ ಗುಡಿಗೆ ಕೊಟ್ಟಿನ ನಂಗ ದೇವರು ಬಿಟ್ಬಿಟ್ಟು ನೀ ಅಲ್ಲಿ ಮಂಟಪ ಮಾಡಿ ಅಲ್ಲಿ ಇಬ್ಬ ದಾರಿ ಓರ್ನಿಬ್ಬ ದೇವರ ಕೊಟ್ಟನಲ್ಲೇ ಅದು ನಂಗ ದೇವರು ಬೀತು ನಂಗವೇ ಅದನ್ನ ಕಮ್ಮಿ ಮಾಡಿದಂಗೆ ಖಂಡಿತ ಇಲ್ಲಿಯಾ ಏಸುಲುವಾಗ ಬಂದು ಗುಡಿಗೆ ಬಂದು ದೇವರಿಂದ ಅಡ್ಡಗುಡ್ಡು ಹೋದ ಅದು ಏಸಗೊಂದು ಸಂತೋಷ ಊರ್ಕರ್ಗೂ ಸಂತೋಷ ಹೊರಸೊಂದು ಬಂದವಕರು ದೇವರು ನೋಡಿ ಸಂತೋಷ ಅಂತ ಕುಂಬಿಟ್ಟು ಹೋಗ್ಬಿಡಿಯೇ ಅದು ಆಸಗೊಂದು ಊರ್ ಕೇರಿಗೆ ಒಳ್ಳಿತ್ತು ನಿಜ ಮನೆಯ ಶಾಸ್ತ್ರ ಮಾಡಣ ನಂಗೆ ಏನೇನ ಶಾಸ್ತ್ರ ಮಾಡಣ ಇದೆಲ್ಲವ ಅದು ಮಂಡಪನ ಮಾಡ್ಲಿ ಅದು ಪಸಂದ ಹಿಡ್ದೆಯಾ ಇಲ್ಲ ಅದು ಶಾಸ್ತ್ರವ ಮಂಡಪನ ಶಾಸ್ತ್ರ ಮಾಡುದಿಲ್ಲ ಹಿರಿಯ ಮಂಡಪನಾಗೆ ಶಾಸ್ತ್ರವಿಲ್ಲ ಇಲ್ಲ ಯಾಕಂದ್ರೆ ಅಲ್ಲಿ ಇಬ್ಬವೇ ಎತ್ತೆ ಮಾಡುದು ಏನ ಮಾಡುದು ಅಲ್ಲಿ ಮಾಡುದು ಮುಡಿಯ ಆ ನೆಲವಾರದಾಗ ಮಾಡುದು ಮುಡಿಯ ನಂಗೆ ಮನೆಯಲ್ಲೇ ಆಸಗ ಶಾಸ್ತ್ರವು ಮಾಡ ಅದು ಏಸಗೊಂದು ಪಸಂದು ನೋಡ್ಬೇಕು ಪಸಂದು ಅದುತ್ತ ಒಂದು ಉಣ್ಮೆಯಾನ ಮರೆ ಅಯ್ಯನಮಕ ಮಾಡಿದ ಮರೆ ಹಿಂದಿಗಟ್ಟು ನಂಗೆ ಅದನ್ನ ಮಾಡುದು ಮುಡದಾಳು ಹೊರಾಸನ ಮದುವೆ ಮಾಡುವುದೆಲ್ಲವ ನಂಗೆ ನಿಲ್ಸು ಚೆಲುವು ಮಿಚ್ಚ ಒಂದು ಎರಡಾவது ನಂಗೆ ಸಮುದಾಯವೂ ಕಾತರ ನಾಯಕ ನಂಗೆ ನೋಡುವಮ್ಮ ಇವಕ್ರಮಕ್ಕೆ ನಂಗೆ ಮದುವೆ ಮಾಡಿ ಒಳ್ಳಂಗಟ್ರ ವೇದಿಗೆ ನಂಗೆ ನೋಡಿ ಅಮ್ಮನು ಅಂತ ಮಾಡಿ ಖಂಡಿತ ಅವಕ ನೋಡಿ ನಂಗೆ ಮಾಡಿದ್ದು ಈಗ ನಂಗೆ ಬಂದು ಹೊರಾಸನ ಅವಕರ ನೋಡ್ತೀನಿ ನಿಚ್ಚಿ ಮಣ್ಣ ಮಂಡಪ ಹೋಗಿ ಮದುವೆ ಮಣ್ಣು ಅವಕ್ಕ ನಂಗವ ನೋಡಿ ಅವಕ ಮದುವೆ ಮನೆ ಮಾಡಿ ಅದುತ್ತ ಪಸಂದು ಅದುತ್ತ ಅಂಶ ಈಗ ಮದುವೆ ಹಟ್ಟಿಯ ಮಾಡುದು ನಿಮಗ್ ಸಾವು ಅಟೀತನ ಮಾಡುದು ಸಾವು ನಂಗ ಅಟೀತನ ಮಾಡುದು ಯಾಕಂದ್ರೆ ಹೊರಾಸೊಲೆ ಏನ ಶಾಸ್ತ್ರ ಮಾಡುದು ಮುಡಿದ್ರ ನಂಗೆ ಅಟ್ಟಿ ಮಾಡುದು ಶಾಸ್ತ್ರ ಎಲ್ಲ ಹೊರಾಸ್ ಮಾಡುದು ಮುಡಿದ್ರವ ಮುಡಿಯ ಅದು ಉಂಡಾನ ಆ ಶೀದೋಸನ ನೆಲೆಯೋ ಆ ಎಡಂ ಪೊರುಳು ಯಾವಲು ನಂಗೆ ಅದು ಒತ್ತು ಬರ ಅಟ್ಟಿಯಾಗ ಮಾಡ್ಲೆ ಆಸಕ ಶಾಸ್ತ್ರ ನಂಗೆ ಮಾಡಾಕು ಒಳ್ಳಂಗಿ ಅಟ್ರ ಅದುತ್ತ ನಂಗೆ ಅಯ್ಯನಮಕ ಮಾಡಿದ ಒಂದು ಪುಣ್ಯ ಅಂತ ನಂಗೆ ಹೊರಾಸ್ ಸಾವು ಮಾಡ್ಲೆ ಅಟ್ಟಿ ಮಾಡಿದ ಶಾಸ್ತ್ರ ಮಾಡುದು ಮುಡಿಯ ಪಾರಿತ ಮಾಡುದು ಮುಡಿದ್ರ ಪಾರಿ ಮಾಡುದು ಮುಡಿಯ ಸರಿ ಅದು ಹಂಗ ನಂಗೂ ಸಂಗಡ ನೋಡುವಮಗೂ ಸಂಗಡ ಅಲ್ಲಿ ಅಟ್ಟಿ ಮಾಡ್ಲತ್ತಿಲ್ಲ ಎಲ್ಲಾವು ಸೇದು ನಂಗ ತಿರ್ಪಿ ಪಯಣತನ ಮಾಡಿನ ಖಂಡಿತ ಅದನ್ನ ಒಂದು ಹಬ್ಬ ಮಾಕ ಮಾಡೋಣ ಖಂಡಿತ ಯಾಕಂದ್ರೆ ಸಮುದಾಯದಾಗೆ ಕಾಪಿ ನೀರು ಇಲ್ಲ ನಂಗ ಸಮುದಾಯದಾಗ ಸಾವುದಾಗ ಇಟ್ಟೋಡು ಮಾಡಿ ಕೊಟ್ಟು ಮಾಡಿನವಲ್ಲ ಎಸೋ ಹೊರಸ್ನವಕ್ಕ ಪಕ್ಕದ ಮನೆಯ ಸಾವು ಬಿಡ ಪಕ್ಕದ ಮನೆ ಕಿಚ್ಚೊಟ್ರು ನಂಗದು ಅತ್ತೆಯ ಸಾವು ಎಂದು ಬಿಡ ಕಿಚ್ಚೊಟ್ಟಿ ನಂಗೆ ಬೇಸುತ್ತ ಅದು ಬಂದು ಹಬ್ಬ ಮಾಡುವ ಒಳಗ ಹಂಗ ಸಾವು ಮಾಡಿದ್ದು ಆ ಸಾವು ನಂಗೆ ಎಲ್ಲಿ ಮಾಡುವ ಅಟ್ಟಿ ಮಾಡ್ಲತ್ತ ಅದು ಮಾಡುದು ಮುಡಿದ್ರ ಅತ್ತನೇ ಒಂದು ಹೊರಾಸ್ ಮಾಡುದು ಮುಡಿ ನಿಜ ಇಲ್ಲ ನಂಗ ಈ ಸಟ್ಟವ ಹಾಕಿದದು ಈ ಹೊರಸು ನಿಂಗ ಮಾಡಿಲೆ ಅಲ್ಲಿಗೆ ದಾರು ನಂಗ ದೊಡ್ಡ ತಲೆ ದಾರು ಹೋಗ ಕೊಡೋದುಂಬುದು ಅದು ಸರಿತಾನೆ ಸರಿತಾ ಯಾಕಂದ್ರೆ ಮುಂದೆಲ್ಲ ಮನೆ ವಸ್ತಿ ಇಲ್ಲೇ ಅಂತ ಈಗ್ಯಾರ ಅದೊಂದೇ ಹೆಂಗ ಮಾಡುದು ಮುಡಿ ಹಂಗ ಅಟ್ಟಿ ಹೊರಾಸ್ ಮಾಡಿ ಅಂತಾರ ಅಲ್ಲಿ ಹಿಂದ ಅತ್ತಿಂದಿಲ್ಲ ಇಲ್ಲ பொதுವಾಗಿ ಎಲ್ಲಾ ಅಟ್ಟಿಗೂ ದೊಡ್ಡ ಮನೆ ನಡೆದೆ ಸರಿ ಆಗ ನಂಗೆ ಸಾವೈತಿ ಬಂದು ದೊಡ್ಡ ಮನೆ ಬೀತು ಶಾಸ್ತ್ರ ಮಾಡಿ ಎಲ್ಲಾವು ಮುಡ್ಚಿ ಕೊರಂಬು ಕೈಪದೋಡು ದೊಡ್ಡ ಮನೆ ಮಾಡ್ತವಲ್ಲ ಏನ ಕಷ್ಟ ಹರಿದನು ಈಗ ಅಲ್ಲ ಈಗತ್ತ ಅಯ್ಯನ ಕೇರಿಗಿಂದ ಈಗತ್ತ ಒಬ್ಬೊಬ್ಬನ ಅದನ್ನ ಓಸನ ಮಾಡ್ಯಾರ ಕೇಪಕ್ರು ಫೋನ್ ಮಾಡಿ ಕೇಳ್ತಾರ ಇದು ಏನೈತೆ ಎಂಬಂದಿಗೆ ನಿಂಗ ಮನಿ ಇರು 8 ಮಣಿ ಸಾವೈಪ ಎತ್ಕೊಂಡ್ ದೊಡ್ಡ ಮನಿ ಬೀವಿ ಇರೋಡ ಭಜನೆ ಪಾಡುವ ಉರುಕುದೆತ್ತಿ ಸಾವು ಮಾಡುವ ಮನೆಯಲ್ಲೇ ಬರುತ್ತಾನೆ ವಾಸನೆ ಮಾಡ್ಯಾರಿ ಈಗ ಎಲ್ಲಾ ಅಟ್ಟಿ ಒಂದು ಅಳವ ದೊಡ್ಡ ಮನೆ ಆಡದೆ ಇದು ನಂಗ ಇನ್ನು ಸ್ವಲ್ಪ ವಿರಿವ ನಂಗೆ ಗಣಂಬೋ ಇನ್ನು ವಿರಿವ ಗಣಂಬೋ ಒಂದು ಕುಣ್ಣ ಎಡೆಬೆಳಗಿಂದ ಮರ್ಚಿ ನಂಗೆ ಇದು ಪತಿ ಗಣಂಬೋ ನೇಯರ್ಗಳೇ ಕುಣ್ಣ ಎಡೆಬೆಳಗಿಂದ ನಿಂಗವ ಸಂತೋಷದನಗೆ ಹಿಂಗ ಅಪರ ಸಂತೋಷ ನಂಗ ಗಣಂದೋ ಹೊರಾಸ ಸಾವು ಮಾಡಿಲೆ ಎಲ್ಲಿ ಇದ್ದಲಿಯೋ ನಂಗೆ ಹಟ್ಟಿಗೆ ತಿನ್ ಬಂದ ಮಾಡ್ಲತ್ತ ಮೊರೆ ಮಾಡುದು ಮುಡ್ದಾರ ಈಗ ನಂಗ ಎಲ್ಲ ಮಾಡ್ಯಾರ ಹೊರಸವಾಗಿ
ಮತ್ತ ಜಾತಿ ಮಾಡ್ಯಾರ. ಇನ್ ನಂಗ ಜಾತಿ ಹೇಗಂದ್ರೆ ಸಾವು ಮೊದಲು ನಿಂಗೆ ಐದಿಂಗ ಒಂದು ರಥ ಯಾತ್ರೆ ತೇರು ಮಾಡ್ತಾನೆ ಕರುವರಸುನಿ ಹೇಗಿನ ಒಂದು ಮಾತು ತೇರು ತಿರುಪ್ತಿ ಪಯಣ ಅನ್ನ ತೇರು ತಿರುಪತಿ ಪಯಣ ಹಾಗಾದ್ರೆ ಇಪ್ಪೇರ್ಪಟ್ಟ ಒಂದು ಪಯಣ ಅದನ್ನ ನಂಗಡಿ ಮಾಡತಾನೆ ಅದನ್ನ ಮಾಡುದು ಮುಡಿದ್ರ ಹೊರಸಿನ ಅಡಿ ಮಾಡ್ಲೆ ಅದನ್ನ ಮಾಡುದು ಇದನ್ನ ನಂಗೆ ಅಟ್ಟಿಯಾಗ ಖಂಡಿತ ನಂಗ ಮಾಡಿ ಎಲ್ಲಾ ಅಟ್ಟಿ ಇದು ಮಾಡು ಖಂಡಿತ ನಂಗೆ ಗಣ ಅಂಬೋದು ಇದು ಪತಿ ನಂಗೆ ಗಣ ಅಂಬೋದು ನಂಗೆ ಇನ್ನೂ ನಂಗೆ ಅರಿಗಾದ ಅಟ್ಟಿ ನೇರಿ ಇದ್ದಾರೆ ಅವಕ್ಕೂ ನಂಗೆ ಈಗ ಅಂದು ಹೊರಗಡ್ಸಿಮೆ ಎಲ್ಲಾ ಅಟ್ಟಿಗೂ ನಂಗ ಗೌಡ್ರೆಲ್ಲ ಕೂರ್ಸಿದ ನಂಗೆ ಗಣ ಅಂದು ಈಗ ನಾಲ್ಕು ಪುಟ್ಟ ಟಿವಿ ಮೂಲೆವ ಇನ್ನೂ ಏನೇನಂದ್ರೆ ಇನ್ನ ಗಟ್ಟ ನಿಂಗ ಒಂದು ತೀರ್ಮಾನ ಮಾಡಿ ಅಟ್ಟಿಯಾಗೆ ಒಂದು ಊಟ ಬೀತಿ ಮಾಡಿದಿ ಮಾಡೋದ ಅಟ್ಟಿ ಅಟ್ಲೆಯೋ ಅದಾದ ಒಂದು ಕಾರಣ ನಿಂಗೆ ಹೇಗಿದೆ ಹೆಂಗ ದೇವರು ಮಾಡಿಂದ ಆಡ್ತಾ ಒಂದು ದೊಡ್ಡ ಕೂಟೆ ಒಂದು ಬೀತಿನ ಇವತ್ತಂದಿ ತುಮಕಿ ಆಡದೆ ಆಗ ಕೂಡ ಸೀಕಿರವ ನಂಗ ಮದು ಇಲ್ಲದ ಒಂದು ಮದುವೆ ಮಾಡುದು, ಮದು ಇಲ್ಲದ ಒಂದು ಹಬ್ಬ ಮಾಡುದು, ಮದು ಇಲ್ಲದ ಒಂದು ಸಾವು ಸಂಗಡ ಮಾಡುದು ಇಲ್ಲಿಯ ಇದನ್ನ ಖಂಡಿತ ನಂಗೆ ಎತ್ತಿನ ಬಂದ್ಬಿಡುದು. ಅದೇ ಮಾಕೆ ಸೇವೆಗೂ ನಂಗೆ ಸ್ವಲ್ಪ ಕುರುಕಿತ ಮಾಡುದು. ಸೇವೆಯು ಕುರುಕಿದ ಏಸಗ ಕುರುಕಿ ಮಣ್ಣವೋ ಆಸಗ ಮನೆಯೋಗಿ ನಿಮ್ಮಿದೆ ಅಟ್ರ ನಂಗೆ ಆ ಕಡೆ ಮಣ್ಣತ್ತವ ಅಂದ್ ನಂಗೆ ಮಾಡ್ಲೆ ನಂಗೆ ಗಡಿಜಲು ಬಂದ್ರ ಖಂಡಿತ ನಿಂಗೆ ಏಸೋ ಅಟ್ಟಿ ನಿಂಗ ಹಂಗಂತ ದೊಡ್ಡ ಕುರು ನೋಡಿರಕು ನಂಗೆ ಏಸಗ ಕುರುಕವ ಒಂದು ಸೇವೆ ಮಣ್ಣವೋ ಆಸಗ ಮನಸ್ಸಿಗೆ ನಿಮ್ಮದಿ ಎಟ್ರ ಹಣವೂ ಮಿಚ್ಚಾರ ಕಡನೀಸಿ ಮಾಡುದು ಭವಿಷ್ಯ ಇಲ್ಲ. ಖಂಡಿತ ಈಗ ನಾಗೆ ಎನ್ನ ಮಾತಿಗೆ ಮದುವೆ ಮಣ್ಣಂದ್ರೆ ಎನ್ನ ಶಕ್ತಿ ಏನೋ ಒಂದು 500 ಹೇಗೆ ಮಾಡುದು ಅಂದ್ರೆ 500 ಹೇಗೆ ಮಾಡುದು. ನಾನು ನಿನ್ನ ಮಣ್ಣ ತಗೊಂಡಿಗೆ 1500 ನನಗೆ ಸಾಲ ಅಂಬುದು ಒಂದು ಮನ್ಸಕ್ಕೆ ಆಗ್ಬಿಡೆ ಅಮ್ಮನ ನೆಮ್ಮದಿ ಹೋಗ್ಬಿಟ್ರಿ. ಅಮ್ಮ ನೆಮ್ಮದಿ ಎದ್ದಿನ ಅಂದ್ರೆ ಒಂದು ಮಾತು ಗಣ ಅಂದ್ರೆ ಕೂಡ ಅಮ್ಮನ ಅಂದ್ರೆ ನೆಮ್ಮದಿ ಕೇಪದು ಮುಡಿಯ ಯಾಕಂದ್ರೆ ಆ ಸಾಲವೇ ಅಮ್ಮನ ಚಿಂದರ. ಸಾಲ ಅಂಬುದು ಒಂದು ಸಂಕಟ. ನಂಗೆ ತಮಾಷೆ ಕೂಡ ಒಂದು ಮಾತು ಹೇಗ್ಯಾರ, ಸಾಲ ಇಲ್ಲದಮ್ಮ ಇಂದಿರಾ ಗಾಂಧಿ, ಸಂಕಟ ಇಲ್ಲದಮ್ಮ ರಾಜೀವ್ ಗಾಂಧಿ. ನಿಜಾದ ಮಾತು. ಸಂಕಟ ಅದು ದೇವ್ರು ತಂದ್ಮಣ ನಂಗೆ ಏನ್ ಮಾಡ್ಬಿಡ, ಸಾಲ ನಂಗೆ ಕೈ ಹೊಡೆದೆ ಮುಡದಳುವಾಗ ಸೇವೆಯ ಕುರುಕಿ ನಂಗ ಶಕ್ತಿ ಏನು ಮುಡಿದ್ರ ಅದನ್ನ ಮಾಡ್ಲೆ ಮನಸ್ಸು ನಿಮ್ಮದಿ ಅಟ್ರ ತೇಮಕ್ಕೆ ವರಾಸನ ಕಲಾಚಾರವ ನಂಗೆ ಎತ್ತಿನ ಬರಬೇಡ. ಯಾಕಂದ್ರೆ ಹಿಂಗ ವರಾಸಕ್ಕ ನಾಡು ಜನಕ್ಕ ನೀ ಏನಂಬಿಡು ಹಬ್ಬಕ್ಕ ಬೇರೆ ನಂಗ ಬೇರೆ ಹಬ್ಬಕ್ಕಗೂ ನಂಗೂ ಒಂದು ಹಬ್ಬಕ್ಕ ಅವಕ್ಕ ಅತ್ತ ಮಡಿಯರ್ತವ ಅತ್ತಮಕ್ಕ ನಂಗ ಮಾಡುದು. ಈಗ ಹೋದ ಬಾರನಾಗೆ ಮತ್ತೆ ಗಣದೇಡೆಗೆ ಇದ್ರು ಏನೋ ಕುರ್ಸಿ ಒಂದು ಹೊಸ್ತಾ ಒಂದು ವಿಶೇಷ ಮಾಡ್ಯಾರ ಕೇಳಿಪಟ್ಟಿದೆ. ಏನಮ್ಮನೆ ನಳಂಗು ಬಿತ್ತಾವ ರಾಂಬ ನಳಂಗು ಅತೆಂಬುದು ಏನ ನಳಂಗು ನಾ ಏನಾಗ ಅತ್ತಂದಲೇ ನಳಂಗು ಬೀತಾರಂದ್ರೆ ಏನ ಆ ಕುಣಿವೆ ಹೆಣ್ಣು ಇದಾಯ್ಬ್ಲೆ ಆ ಹೆಣ್ಣುನ ಸ್ವಂತಕಾರ ಎಲ್ಲವ ಕೂರ್ಸಿ ಆ ಹೆಣ್ಣುಗ ಕೈಗ ಮೈಲಂಜಿ ಮಾಕ ಹಾಕಿ ಇದು ಮಾಡಿ ಆ ಬಪ್ಪಕ್ಕೆಲ್ಲ ಹಾಕಿ ಮಾಡಿ ಈ ಮಾತು ಮೇಲೆ ಬಂದ್ಬಿಟ್ಟೆ. ಈಗ ನಂಗೆ ಅಟ್ಟಿ ಹೆಣ್ಣು ಏರಾತು ನಂಗೆ ಅಯ್ಯ ಕಾಲಂದ ಏನ ಮಾಡಣ ಮನೆಗೆ ಕೂರ್ಸಿ ಒಂದು ಮುದ್ದೆ ಇಟ್ಟು ಮಾಡಿಕೊಟ್ನು ಮನಸ್ಸಿಗೂ ಸಂತೋಷ. ಎರಡಾವುದು ಅವಕ್ಕ ಹಂಗ ಮನೆಗೆ ಬಂದು ಓಲೆ ಆ ಊರಗ ಉಂಬುದು ಮೇನ್ ಬಟ್ರುವ ಪಡವ ಖಂಡಿತ ಪಟ್ರವ ಇದ್ಯಾ. ಯಾಕಂದ್ರೆ ಆ ಹೆಣ್ಣು ಬಂದು ಕಮ್ಮಿ ಅಂದ್ರೆ ಒಂದು ಆಬ್ರು ನಂಗೆ ಮನೆ ಇದ್ಯಾ ದುಃಖ ಸೊಗ ಗಣ ಅಂದ್ಯ ಅವನ ದುಃಖ ಸೊಗವೇನ ನಂಗ ದುಃಖ ಸವೇನ ಗವ ಮೇನ್ ಬಟ್ರವ ಇಲ್ಯ. ಈಗ ತಡದಿಯಾ ಈಗ ಪೊದುವಾಗಿ ಮನೆಯ ಕುರ್ಚಿ ಇಟ್ಟು ಮಾಡಿ ಕೊಡುದು ಮುಂದೆ ಕಮ್ಮಿ ಆಯ್ತು. ಯಾಕಂದ್ರೆ ಆ ಹೆಣ್ಣು 2 ತಿಂಗುನ ನಂಗೆ ಹಟ್ಟಿ ಕಾರ್ಯ ಹೆಣ್ಣು ಅಲ್ಲಿ ಇದ್ದಿಲ್ಲ ಕೂಡ ಇವಾಗ 20-50 ಹೋಗಿ ಅಲ್ಲಿಗೂ ಇಟ್ಟು ಮಾಡಿ ಕೊಟ್ಟಾರ. ಆ ಹೆಣ್ಣು ತಿಂಬುದು ಆಸಗ ಅಲ್ಲಿ ಇದು ಸರಿ ಇಲ್ಲ. ಅದಂತ ನಂಗೆ ಬೇಡ ಅಂದು ಸರಿ ಇಲ್ಲ ಅದಂತ ನಂಗೆ ಬೇಡ ಅಂತ ಈಗ ಕೂಟನು ಹೇಳಿದ್ರು ಈಗಲಿ ಈ ನಡಮರಿ ಸರಿ ಇಲ್ಲ. ನಂಗ ಮನೆಗ ಎಣ್ಣ ಮೆಟ್ಸಿ ನಂಗೆ ಒಂದು ಮುದ್ದೆ ಇಟ್ಟ ಕೊಟ್ಲೆ ಅದನ್ನ ಪಸಂದು ಬೇರೆ ಎಲ್ಲಿಯೂ ಇಲ್ಲ. ಅದಾವುದು ಸಿಲ ಜೋಲಿ ನಿಂಗ ಅರುದು ಮಾಡಿಯಾರಿಯ ಅರಿಯಾದ ಮಾಡಿಯಾರ ಎಂಬುದಿಲ್ಲ. ಸಿಲ ಜೋಲಿ ನಂಗೆ ಬೆಳಿಪಡಿ ಗಣಂತ ಹಾಪುದು ಗಣಂತ ಯಾಕಂದ್ರೆ ಒಬ್ಬ ಮಾಡುದು ಅಂತ ಇನ್ನೊಬ್ಬಗ ಆ ಪಳಕ ಬಂದ್ರ ನನಗೂ ಬೀತಾರ ಮುಂದಾಡು ಜನ ಮದುವಪ್ಪನ 2-3 ಜನ ಮುಂದಾಡು ಆ ಕೈಗೆ ಅದನ್ನ ಏನೋ ಮೈದಾ ಹಾಕಿ ಸ್ವಂತಕಾರರೆಲ್ಲ ಹಾಕಿಬಿಟ್ಟು ಅದೊಂದು ಫಂಕ್ಷನ್ ಮಾಡ್ಯಾರಂದ್ರೆ ನಂಗೆ ಕಲಾಚಾರನಾಗ ಅದು ಇಲ್ಲ ಅದೇ ಮಾಕೆ ಎನ್ನ ಮಡಕೆ ಮುಡ್ಸಿದ್ಬಿಟ್ಟ ಮನೆಗೆ ಹೋಗಿ ಮಡಕೆ ಮುಡ್ಸಿತು ಅದಕ್ಕೊಂದು ಫಂಕ್ಷನ್ ಇಲ್ಲಿಗೆ ಮಂಡಪನಾಗೆ ಮಡಕೆ ಮುಡ್ಸು ಮನೆಯ ಫಂಕ್ಷನ್ ಬೇಕು ಮಂಡಪ ಮನೆಗೆ ಉಗಿಸಿ ಮಡಕೆ ಮುಡ್ಸಿ ನಟ್ರು ತಿಂದು ಗುಂದು ಎಲ್ಲ ನಂಗ ಮಾಡಿಬಿಟ್ಟ ಆ ಫಂಕ್ಷನ್ ಏನಾಗ ನಿಂಗೆ ಹಣ ಅಟ್ಟು ಮಾಡಿಯರಿ ಇಲ್ಲೇ ಒಂದು ಬಡಗಾಗಿ ಮಾಡಿಯರಿ ಇಲ್ಲ ಅರಿಗಾದಿ ಮಾಡಿಯರಿ
ಇನ್ನೂ ನೋಡಿ ಪಕ್ಕದ ಮಾತೆ ನೋಡಿಲ್ಲ ಮಾಡಿಲ್ಲ. ಅದು ನಂಗೊಂದು ಈಗ ಮುಖ್ಯವಾದ ಜೋಲಿ ಇವೆ ನಂಗ ದೊಡ್ಡದು ಮಾಡಬೇಡ ಅನ್ನ. ಯಾಕಂದ್ರೆ ಒಂದು ಪೊರ್ಲೋದಾರ ಇದನಾಗೆ ನಂಗ ನೆರೆ ಇಳಿದುಬಿಟ್ಟ ಮರ್ಚಿ ಒಂದೊಂದು ಪಳಕವ ಹೊಸ ಹೊಸ ಪಳಕ ಅಲ್ಲವ ನಂಗೆ ಸಮುದಾಯಗೋಸ ಎತ್ತಿನ ಬಂದಲೆ ಅದು ಸರಿ ಇಲ್ಲ. ದಯಮಾಡಿ ನಿಂಗೆ ಇದು ಮುಂದಾಡು ಮಾಡಿದೆ ಅವಕ್ಕೆ ಏನೋ ಒಂದು ಅರಿಯಾದ ನಿಂಗೆ ಮಾಡಿ ಬಿ ಇನ್ಮೇಲೆ ಅತ್ತೆ ಮಾಡೇ ಬಿಡಿ. ಹೆಂಗ ಬಿತ್ತು ಹೇಗೆ ಅನ್ನೋದು ಕೋಪ ಮಾಡಬೇಡ. ಯಾಕಂದ್ರೆ ಒಬ್ಬನ್ ನೋಡಿ ಒಬ್ಬತ್ತ ಒಂದೊಂದು ಫಲಕತ ಹೊಸ ಹೊಸ ಫಲಕ ನಂಗೆ ಅತ್ತೆ ಎತ್ತಿನ ಬಂದಾರ ಎಮ್ಕರ್ ಯಾರಿಗಿರು ಪಕ್ಕನ ಅಕ್ಕ ಮಾಡಿಬಿಟ್ಟ ನಾ ಮಾಡಿ ಇಲ್ಲಿಯ ಅವಕ್ಕ ಮಾಡಿದ್ರು ನಂಗೆ ಮಾಡದ ಸರಿ ಇಲ್ಲ ಹೇಳ್ಸಿಬಿಟ್ಟಾರ ಗನ ನಂಗೆ ಏನವೋ ನಂಗ ಅಯ್ಯೇ ಏನೋ ಮಾಡಿದ್ದಾನೆ ಎತ್ತಪ್ಪ ಮುತ್ತಪ್ಪಕ್ಕೆ ಏನೋ ಮಾಡಿದ್ದಾರೆ ಅದು ನಂಗೆ ಕುಣಿವಿಗೆ ಹೇಗೆ ಕೊಡು ಹೊಸ್ತ ಇದನ್ನೆಲ್ಲವ ನಂಗ ಮಾಡಬೇಡ. ಅಯ್ಯ ಮಾಡಿದದನ್ನ ಮಡಕೆ ಮುಡಿಸದಲ್ಲಿ ಸರಿ, ಮದುವೆ ಅಲ್ಲಿ ಸರಿ, ಒಂದು ಕೊಡೋದಲ್ಲಿ ಸರಿ, ಶಾಸ್ತ್ರ ಅಲ್ಲಿಯೋ ಎತ್ತಪ್ಪ ಮಾಡಿದದನ್ನ ಮಾಡಿದಲ್ಲಿ ಮನೆಗೆ ಸಾಲ ಇಲ್ಲ, ಸಂಗಡವೂ ಇಲ್ಲ. ಅದನ್ನ ಮೀರಿ ನಂಗೆ ಈಗ ಎಕ್ಸ್ಟ್ರಾ ಮಾಡಿದದು ಅಂತ ಈ ಸಾಗ ನಂಗೆ ಮನೆಗೆ ಕಷ್ಟವೂ ವರ್ತವೂ ಬಪ್ಪ ಪರಿಸ್ಥಿತಿ. ಈಗ ನಂಗೆ ಮಲ್ಲಿಗೆರೆ ಪೊರ್ತವರಿಲ್ಲೋ ಹಟ್ಟಿಗಳಿಂದ ಎದಿರ್ಗಾಲ ಎತ್ತ ಆಡುದು ಅತ್ತ ನೆಂಚಿನ ಅಲ್ಲಿ ಹೀಗಿವೆ ಅವಕ್ಕೆ ಎದುರುಗಳು ಒಳಗಡದು. ಅಯ್ಯ ಅಂದು ಎತ್ತಿದ ನೀರು ತೆಂಕೆ ನೀರು ಮಾ ಕಡದೆಂದಾರ, ಅಮೃತ ಮಾ ಕಡದೆಂದಾರ. ಆ ನೀರು ಇನ್ನೂ ಬಿಡ್ಲೆ ಇನ್ನು ಮನೆಯ ಕೆನರ್ ಇಲ್ಲೇ ಊರ್ನಾಗೆ ಪಂಚಾಯತ್ನಾಗ ಒಂದು ಕೆನರ್ ಇಲ್ಲ. ಆ ನೀರು ಇನ್ನೂ ಕಾಪಾತಿನ್ ಬಂದನಿದ್ದಾರೆ. ಒಂದು ಸೆಂಟು ಭೂಮಿ ಇವು ಕೊಡಲ್ಲ, ಒಂದು ಸೆಂಟು ಭೂಮಿ ಇವು ಹೊರಸವಕ್ಕಗ ಮಾರು ಅತ್ತೆ ಒಂದು ಮಾರು ಕಟ್ಟ ಬಂದಲ್ಲಿಯೋ ಹಟ್ಟಿ ಅವಕವೇ ಈಸಿದ್ದಾರೆ. ಹೆಂಗವಾಗತ್ತ ಹಂಗ ದೋಸ ಈಸುವ ಹೊರಸ ಕೊಡುದು ಪ್ಯಾನ ಮಾಡಿದ್ದಾರೆ. ಈ ಸಾರ ಎಂಬುದ ನಾವು ಇನ್ನಗಟ್ಟ ಎಲ್ಲಾಗೂ ಅದನ್ನ ಒಂದು ವಿಳಿಪುರು ಮಾಡಿದರೆ ಈ ಹಬ್ಬಕ್ಕೆ ಇದನ್ನ ಸಟ್ಟವು ಎತ್ತಿನ ಬಂದಾರ. ಆಗ ಇದುತ್ತ ಎದಿರ್ಕಾಲ ನಂಗ ಒಂದು ಹಟ್ಟಿಯೋ ಒಂದು ಎದಿರ್ಕಾಲ ಒಳ್ಳಗಟ್ಲೆ ಸಮುದಾಯನ ನೀಲಗಿರಿ 4 ಸೀಮೆ ಎದಿರ್ಕಾಲವು ಒಳ್ಳಗಟ್ರ ನಿಂಗ ಸರಿ. ಇನ್ನೊಂದು ನಂಗೆ ಮುಖ್ಯವಾದ ಒಂದು ಇದು ನಂಗೆ ಗಣಪದೊಂದು ನಂಗ ಅಟ್ಟಿಯ ಮದು ಮಾಡಾದ ಗಂಡು ಕುಣಿವೆ ಅಲ್ಲ ಸರಿ, ಹೆಂಗೋ ಕುಣ ಸರಿ ಹತ್ತಮಾಕಿದಾರಲ್ಲಿ ಇದ್ದಾರಿಯ ಇಲ್ಲ ಪೊದುವ ಕಣಕೈತಿಲ್ಲ. ಎಲ್ಲಾ ಅಟ್ಟಿಯಾಗ 50-100 ಮದು ಮಾಡದ ಕುಣಿವೆ ಇದ್ದಾರೆ. ಸುಮಾರು 35 ವರ್ಷ ಆದವ ಇದ್ದಾರೆ ಸರಿ. ಅದಾವುದು ಆ ತಮ್ಮನ ಸಾರೆ ನಿಂಗೆ ಹೇಗೋ ಒಂದು ಕುಡಿಪಳ ಕಟ್ಲೆ ಒಂದು ಹೆಣ್ಣು ಕೇತಿ ಇಲ್ಲ ಅಂದಲಿಯೋ ಒಂದು ವಾಸನೆ ಮಾಡಬೇಕು. ಸರಿ. ಇಲ್ಲ ಒಂದು ಹೊಲ್ಲದ ಫಳ ಕಟ್ಟು ಒಂದು ಹೆಣ್ಣು ಕೇತಿ ಇಲ್ಲ ಅಂದ್ಲಿ ಒಂದು ವಾಸನೆ ಮಾಡಬೇಕು. ಒಳ್ಳೆಯ ಕುಣಿವೆಲೆ ಕೂಸು ಏನು ಮಣ್ಣ ಅಂದ ಕೂಸು ಮನೆ ಇದ್ದೇನೆ ಬೆಳ್ಳಾಮೆ ಮಣ್ಣ ತೋಟ ಬಿತ್ತಂದನೆ ಗೆಂಚಿನ ಅಂದಲೆ ಹೆಣ್ಣು ತಪ್ಪದು ಸಿಟಿ ವಾಸನೆ ಮಾಡ್ಯಾರ. ಪೊದುವ ನಾ ಒಂದು ಮಾತೇಗಿನೇ ನಾ ಹೊಲ ಮನೆ ತೆಗಿದ್ದೇನೆ. ಸರಿ. ಬೇರೆದಾರು ಬೇಗ ಬಿಡ ಎಣ್ಣೆ ಎತ್ತಿಗೋ ನಾ ಹೊಲ ಮನೆ ತೆಗಿದ್ದೇನೆ ತೋಟತ ನಂಗೆ ಅಟ್ಟಿ ಶೆಡ್ಡು ಪೊಳಪು ಮಾಡಿಂದ ಏನ ಕಮ್ಮಿ ಆಗ್ಬಿಟ್ಟ ಎಲ್ಲಾದ್ರು ಕಮ್ಮಿ ಆಗ್ಬಿಟ್ಟವ ಒಂದು ಆಪಿಲ್ಲ. ನಂಗ ಬುದ್ಧಿ ಹೊಡ್ದು ಮೊದಲು ನಂಗೆ ಬುದ್ಧಿ ಹೊಡ್ದು ಅಟ್ಟಿ ಇಬ್ಬ ಕುಣಿವೆ ಒಳ್ಳೆಯ ಕುಣಿವೆ ಅಂದ್ಲೆ ಧಾರಾಳ ಕೊಡವಿ ದಾರು ತಪ್ಪ ನೆನಿಬೇಡ ಹೆಣ್ಣು ಧಾರಾಳ ಕೊಡಿವಿ. ನಂಗೆ ಏನಾಗ ಎಣ್ಣ ಕೊಟ್ಟನ ಆ ಹೆಣ್ಣು ಓಡಾಡಿ ನೆಮ್ಮದಿ ಬದುಕು. ಖಂಡಿತ ಬೇರೆ ಏನಟ್ಟು ಏನಾಗಾರೇ ಇಲ್ಲ ಒಂದಾಗ ದಾರಾಗಾದಿ ನೆಮ್ಮದಿ ಎಂಬುದು ಬೇಕು. ಈ ನೆಮ್ಮದಿ ಕಟ್ಟುಗಳು ಏನಟ್ಟು ಒಂದು ಪುಣ್ಯ ಇಲ್ಲ. ಪುಣ್ಯ ಇಲ್ಲ. ಅಟ್ಟಿ ಇಬ್ಬ ಕುಣಿವೆ ಅಲ್ಲಿಯೋ ಒಳ್ಳೆಯ ಕುಣಿವೆ ಅಂದಲೆ ಈಗ ದಯಮಾಡಿ ಎಣ್ಣ ಕೊಡಿ. ನಂಗಟಿ ಕುಣಿವೆ ಇದ್ದಾರೆ ಆತಮಕ್ಕೆ ನಂಗಟಿಯ ಪುದುವತ್ ಇಲ್ಲ ಅಲ್ಲ ಎಲ್ಲ ನೋಡುವಣ ಇದ್ದಾರೆ. ಸಂತೋಷ. ಹುಣ್ಣಾಟಿ ಅದೊಂದು ಕುಣಿವೆ ಎಲ್ಲಾ ಕುಣಿವೆ ಮದುವೆ ಮಾಡಿದ್ದಾರೆ. ಸರಿ. ನಂಗೆ ಈಗ ದೊಡ್ಡ ಅಟ್ಟಿಗೆ ಆ ಕಡೆ ಈ ಕಡೆ ಹೋಗಿ ನೋಡುವನೆ ಈ ವಯಸ್ಸದಾಗ ಮದು ಮಾಡೋ ಕುಣಿವೆ ಇದ್ದಾರೆ. ಉಣ್ಮೆ ತಾನೆ ಇನ್ನೊಂದು ಪೊಯ್ಯಿ ಇಲ್ಲಿಯೇ ಎಲ್ಲಾ ಅಟ್ಟಿ ಇದ್ದಾರೆ. ಒಳ್ಳೆಯ ಕುಣಿವೆ ಅಂದ್ರೆ ನಿಂಗೆ ದಯಮಾಡಿ ಎಣ್ಣ ಕೊಡಿವಿ. ತೀಯ ಇದ್ದು ಮೋಸ ಹಾಕುದನ ಅಟ್ಟಿ ಇದ್ದು ನಂಗೆ ಹೆಣ್ಣು ಹೋದ ಹೆಣ್ಣು ನೆಮ್ಮದಿ ಇದ್ದಾರೆ ಅಂದ್ರೆ ಅದು ಬಿಡಿ ನೇರ ಬೇಕು. ಬದುಕಿ ಬರ್ಲಿ ಅದೇ ಬೇಡ ಒಂದು ತೇವೆ ಇಲ್ಲ. ಎಲ್ಲಾಗೂ ನೆಮ್ಮದಿ ಬೇಕು. ಅಟ್ಟಿ ಬೇಕು ಒಳ್ಳೆಯ ಕೊನೆಗೆ ಎಲ್ಲಾಗೂ ಎಣ್ಣ ಕೊಡಿವಿ ಅಂತ ಈ ನಿಗಳ್ಚಿ ಮುಡಿಯುವ ನಿಮ್ಗೆ ಸರಿ. ಸಂತೋಷ. ಯಾಕಂದ್ರೆ ಒಂದೊಂದು ಅಟ್ಟಿಗೆ 20 ಕುಣಿವಿದ್ದಾರೆ, 30 ಕುಣಿವಿದ್ದಾರೆ, 40 ಕುಣಿವಿದ್ದಾರೆ ಎಂದರೆ ಈಗ ನಂಗಟ್ಟಿ ಸರಿ. ಈ ಹೊರಾಸು ಸಮುದಾಯಗ ನಿಂಗ ಸರಿ ಇದನ್ನ ಎತ್ತ ಮಾಡ್ಲೆ ಸರಿ. ಈ ಗಂಡು ಕುಣಿವೆಗ ಹೆಣ್ಣು ಇಲ್ಲೇ, ಹೆಣ್ಣುಗ ಸರಿಯಾನ ಒಂದು ಗಂಡು ಇಲ್ಲ ಎಂಬ ಒಂದು ಮಾತಾಡುವನೆ ಇದನ್ನ ಎತ್ತ ಮಾಕೆ ಮಾಡಿಲ್ಲ
ಸರಿ ಎಂಬುದನ್ನು ಸ್ವಲ್ಪ ಹೇಗೆ ಈಗ ನಂಗೆ ಕುಡಿಯೇ ನಿಲ್ಸುದು ಒಂದಿಗೆ ತನಿಪಟ್ಟ ಮುರಿಯಾಗೆ ಏಸೋ ಮನೆಕಾರು ನಿಲ್ಸಿದ್ದಾರೆ. 20 ವರ್ಷಕ್ಕೆ ಮೊದಲೇ ನಿಲ್ಸಿದ ಮನೆಯೂ ಅಡದೆ ಕುಡಿ ಎಂಬುದನ್ನು ಇಲ್ಲಾದೆ ಮದುವೆ ಕೈತ ಮನೆಯೂ ಅಡದೆ ನಂಗೆ ಹೋಗಿ ಬಂದಿದ್ದೆ. ಸರಿ ಇದನ್ನ ದರಾವ್ದು ಹೇಗಿದೆ ಅರಿಯನ ಇಲ್ಲ ಹೇಗುಲ್ಲ ಅವಕ ಸ್ವಂದವ ಎನ್ನ ಮಾತಿನ ಮದುವೆ ನಾ ಕುಡಿಯ ಕೊಡುದಿಲ್ಲ, ಎನ್ನ ಹೆಣ್ಣು ಮಡಕೆ ನಾ ಕುಡಿಯ ಕೊಡುದಿಲ್ಲ ಎಂದು ಮನೆಯಾಗ ತೀರ್ಮಾನ ಹಾಕಿ ಅವಕ ಮನೆಯ ಗಣಾದೇಗಿ ಕುಡಿಯ ಕೊಡಾದ ವಿಶೇಷ ನಡೀತಿದ್ದು ಒಳ್ಳೆ ಸಿಂಗರವ ನಡೆದಾಡದೆ ಕೊರೆಯ ನಡೆದಾಡದೆ ಅಂದ್ರೆ ಇಲ್ಲ ಒಳ್ಳೆಗ ನಡೆದಾಡದೆ. ಈಗ ನಂಗ ಸಮುದಾಯನ ಬಿಳಿ ಪುನರ್ವ ಅದನ್ನ ಎತ್ತಿನ ಬಂದು ಮಂದಾಗ ಬಿತ್ತು ಅದಾಗ ತಲೆವರ್ನ ಕೇಗಿ ಇನ್ನಿಗೆ ಮದುವೆ ಅಲ್ಲಿಯೋ ಹಬ್ಬ ಅಲ್ಲಿ ಒಳ್ಳುತ್ತಲ ಅಲ್ಲಿಯೋ ಕುಡಿಯ ಕೊಡಬೇಡ, ಈ ಕುಡಿಯಿಂದ ಈಸಾಗ ನಂಗಗೆ ಉಳಿಂಜಲಾಡದೆ ಅಂತ ಹೇಗಿದ್ದಾರೆ. ಇದು ಅಡುವನ ಮೊದಲೇ ಈ ತೀರ್ಮಾನವ ಒಂದೊಂದು ಮನೆಕಾರ ಎತ್ತಿ ಬಂದು ಮದುವೆ ಸೇವೆ ಸಿಂಗರ ನಡೀತಾರೆ. ಅತ್ತೆ ಮಾಕೆ ಈ ಮದುವೆ ಮಾಡಾದ ಕೊನೆ ವ್ಯಾಲ್ಯೂ ಮದುವೆ ಬೆಂಗು ಕೊನೆ ವ್ಯಾಲ್ಯೂ ಇದನ್ನ ದೊಡ್ಡವಕ್ಕೆ ಗಣಾಂಬು ಖಂಡಿತ ಏನಾದ್ರು ಗಣಾಂಬುದಲೆ ಇನ್ನ ಅಟ್ಟಿಗ ಇನ್ನ ಕೂಸುಗ ಅಮ್ಮ ಅಟ್ಟಿಯಾಗ 1 ಎಕರೆ 2 ಎಕರೆ ಭೂಮಿ ಬಿತ್ತಂದ್ರೆ ಒಳ್ಳೆ ಕೂಸು ಎಣ್ಣ ಕೊಟ್ಟೆ ಇಂದುಗಟ್ಟವೆ ಹೆಣ್ಣು ಒಳ್ಳಂಗ ನೆಮ್ಮದಿಯ ಸಂತೋಷ ಬದುಕಿರ ಅತ್ಯಂದಿಗೆ ನಿಂಗೆ ಕೊಟ್ಟವಕ್ಕ ದೊಡ್ಡವಕ್ಕ ಕೊನವಕ್ಕೆಲ್ಲ ಬಂದು ಈ ಕೂಟು ನಗಿಯೋ ಇಲ್ಲ ಇತ್ತಮ್ಯಾಕ ಮೀಡಿಯಾ ನಗಿ ಬಂದು ಹೇಗಿಲ್ಲ ಅದನ್ನ ಹೊರಟು ನಾಯಿಗೆ ನಾಕಾವು ಅತ್ತಮ್ಯಾಕ ಕೊಡುದು ಖಂಡಿತ ಅಟ್ಟಿ ಬೇಕು ಕೊನೆವ ಕೊಡುದಪ್ಪ ಅವಕತ್ತ ಅಟ್ಟಿ ನಡಿಚಿ ಬಂದಾರ. ಈಗ ಹಂಗ ವಯಸ್ಸಾರ ನಾಯಿಗ ವಯಸ್ಸಲ್ಲಿಯೋ ಅಟ್ಟಿ ನಡ್ತುದಾರ ಅವಕತ್ತಾನೆ ಅವಕ್ ಅಟ್ಟಿ ಇದ್ದಲ್ತಾನೆ ಅಟ್ಟಿ ನಡ್ತದ ಮುಡ್ದಾರ ನಂಗೆ ಅಟ್ಟಿ ಒಳ್ಳಂಗಡ್ದು ಅಂತ ಎಲ್ಲಾರು ಎಣ್ಣಾಡ್ದೆ ಅಲ್ಲ ಅಟ್ಟಿ ಒಳ್ಳಂಗಡ್ದು ಕಾರಣದಾರ ಜವಾನಿ ಕೊನವೇತ ಆಗ ಅವಕಾಗ ನಂಗೆ ಇತ್ತಮಾಕ ಸಪೋರ್ಟ್ ಎಲ್ಲಾ ವಿಧವಾಗಿ ಮಾಡ್ಲತ್ತ ಆ ಊರ್ ಕೇರಿ ಆಗ ಇದನ್ನ ಬಂದು ಇದು ಬಂದು ಒಂದು ಸಮುದಾಯ ಪ್ರಚನೆ ನೀಗ ಬಂದು ಈ ನಾಲ್ಕುಬೆಟ್ಟ ಟಿವಿ ಮೂಲವೇ ಕೇಳ್ಬೋದ ಅಂದ್ರೆ ನಿಂಗೆ ಇದು ಒಂದು ಮುಯರ್ಚಿ ಎತ್ತಿ ಸರಿ ದೊಡ್ಡವಕ್ಕ ಕುನವಕ್ಕ ಬಿತ್ತು ಗಣ ನೀವು ಸರಿ ಅಟ್ಟಿ ಕುನವೆಲ್ಲ ಮೋಸವಾ ಇಲ್ಲ ಎಲ್ಲವೂ ಮೋಸವಾದ ಕುನವಿಯಾ ಸಂಭಾರಣೆ ಇಲ್ಲದ ಕುನವಿಯಾ ಎಲ್ಲವೂ ಸಂಭಾರಿಸ್ಯಾರ ಏನೋ ಒಂದು ತೊಯಿಲ್ ಮಾಡಿ ಒಳ್ಳೆಗೆ ಇದ್ದ ಸಂಭಾರಿಸಿದ್ರೆ ಮನಾರಿದ್ದಾರೆ ಅತ್ತಮ್ಯಾಕ ಒಳ್ಳೆಯ ಕುನವೆ ನಂಗೆ ಹೆಣ್ಣು ಕೊಡುವ ಅದಕ್ಕೆ ಏನೇನು ಮುಯರ್ಚಿ ಮಾಡಲೇ ಇದು ಸರಿ ಎಂಬುದು ನಿಂಗೆ ಇನ್ನೊಂದು ಜನ ದೊಡ್ಡವಕ್ಕರು ಕುರ್ಚಿ ಇದನ್ನ ಗಣ ಅಂದ್ರೆ ಒಳ್ಳೆ ಯಾಕಂದ್ರೆ ಇದು ನಂಗ ಒಂದು ಮನೆಯ ಪಿರ್ಚನೆ ಅಲ್ಲ, ಅದಾವುದು ಒಂದು ಕೂಸುಗ ಮದುವಾಯ್ಪಿಲಿಂದಲೇ ಅವನ ಅವ್ವ ಅಪ್ಪಗೆ ವೇದನೆ ಎಂಬುದು ಅಪ್ಪರ ಒಂದು ಕಷ್ಟವಾನ ಜೋಲಿ. ಅದೇ ಮ್ಯಾಕೆ ಹೆಣ್ಣು ಇದ್ದರೆ ವಯಸ್ಸಾಗಿನ ಬಂದರ ಮುಂದೆ ಹೆಣ್ಣೆಲ್ಲ ಒಂದು 20 ವಯಸ್ಸು 21 ವಯಸ್ಸಾಗಿಬಿಡೇ ನಂಗ ಕುಟುಂಬ ಕೊಟಾದಲ್ಲಿಯೋ ಪಕ್ಕದ ಮನೆಕಾರರಲ್ಲಿ ಆಮೇ ಇನ್ನೂ ಏನ ಹೆಣ್ಣು ಬಿದ್ದಿದ್ದೆ ಒಳ್ಳೆ ಕೂಸು ಬಂದ್ರೆ ನೀ ಹಾಳ ಇಲ್ಲೇನ ಬೇಡ ಕೂಸಿದ್ದಾರೆ ನೀ ಕೊಟ್ಟು ಬಿಡೋದು ಹೇಗೆ ಈ ಕಾಲನಾಗ ಬಂದು ಅತ್ತಮ್ಮಕ್ಕೆ ಹೇಗುದು ಕಮ್ಮಿ ಆಗ್ಬಿಟ್ಟವು ಆ ಗವಸೋಗ ನಂಗದು ಕಮ್ಮಿ ಆಗ್ಬಿಟ್ಟ ಆ ಗವಸೋಗ ಇಲ್ಲದಪ್ಪನತ್ತ ನಂಗ ಇದನ್ನ ತಾಯಿ ನಡೆದೆ ಇತೇಮಕ್ಕೆ ಇದು ಬಂದು ಒಂದು ಕುಡಿ ಬಂದು ಒಂದು ಸಮುದಾಯವ ಏಸ ಕಿಡ್ಸಿರ ಅತೇಮಕ್ಕೆ ಒಂದು ಮದುವೆ ಮಾಡೋದಿಬ್ಬದು ನಂಗೆ ಸಮುದಾಯಿಗ ಸೀರಳಿಜಿಬಿಟ್ರ ಮದುವೆ ಮಾಡುಲ್ಲ ಅಂದ್ರೆ ಅದು ಸೀರಳಿಜಿಬಿಟ್ರು ಸರಿ ನಿಜವಾಗಿಲ್ಲ. ಒಂದು ಮದುವೆ ಒಂದು ಮನೆಯ ನಡುವಿಲ್ಲ ಅಂದ್ರೆ ಅವ್ವಪ್ಪನ ವೇದನೆ ಏನಂಬುದು ನಂಗೆಲ್ಲವೂ ಅದೊಂದ ಹೆಣ್ಣೆತ್ತಿ ಬಾವು ಕಲಿಸರಿ ಗಂಡಿದ್ದ ಬಾವು ಕಲಿಸರಿ ನಿಂಗೆ ಅಕ್ಕಪಕ್ಕ ಮನೆಕಾರು ಹೇಗೆ ಏತಮ್ಮ ಇನ್ನಾದೆರಡು ಹೆಣ್ಣಿದ್ದರೆ ನಾ ಕೂಟಿನ ಬಾಂದ್ರೆ ಆ ಕೊನೆವಿ ಒಪ್ಪುದು ಸಿಡ ಕೊನೆವಿ ನಂಗೆ ಹೇಗಿಲ್ಲ ಹಣ ಇನ್ನು ಜಿನ ಇಲ್ಲಿ ಆಯ್ತಾ ಹಣ ಇನ್ನು ಜಿನ ಇಲ್ಲಿ ಹಣ ಒಂದು 2-3 ವರ್ಷ ನೋಡುವ ಅತ್ತೆಂಬ ಭಾಷೆ ಇಲ್ಲದೆ ದೊಡ್ಡವಕ್ಕೆ ಹೇಗಿಲ್ಲ ಇದು ಕರೆಕ್ಟ್ ಅಟ್ರ ನಂಗೆ ಇದು ಸರಿತಾಂದೇಗಿ ಅಕ್ಕಪಕ್ಕ ಸ್ವಂತ ಕಾರು ಬಂದ ಕಾರು ನಿಂಗೆ ಇನ್ನಾದೆಡೆ ಹೆಣ್ಣಿದ್ದೀರಿ ಅಂತ ಹೇಗಿವಿ ಇನ್ನಾದೆಡೆ ಗಂಡಿದ್ದೀರಿ ಅಂತ ಹೇಗಿವಿ ಅದು ನಂಗಾಗ ಬಂದು ನಂಗಾಗ ಜಿನತೀರು ಓಪನ್ ಗಟ್ಟು ಅದೊಂದು ಪುಣ್ಯ. ಒಂದು ಮನೆಯ ನಂಗಾನು ಒಂದು ಹೆಣ್ಣು ಮದುವೆ ಮಾಡಿತ್ತು ಒಂದು ಕೂಸು ಮದುವೆ ಮಾಡಿತ್ತು ಅಂದ್ರೆ ಇದು ಬಿಡಿ ಏನೇ ಬೇಕು ಅದು ಬಿಡಿ ಏನೇ ಬೇಕು ಹಟ್ಟಿ ಒಂದು 10 ಕೊನೆ ಮದುವೆ ಮಾಡ್ಲಂದಲೇ ಹಟ್ಟಿ ಎತ್ತೆ ಡೆವಲಪರ್ ಎತ್ತೆ ಕುಳ ಬರ್ತಿ ಎತ್ತೆ ಆರ ನಂಗ ಒಂದು ಹೆಣ್ಣು ಇನ್ನ ಮನೆ ಕೇಗಿದೆ ಒಬ್ಬೊಬ್ಬನು ಒಂದು ಮನಸ್ಸ ಒಂದು ಹೆಣ್ಣ ಮದುವೆ ಕೇಗಿ ಒಂದು ಗಂಡುಗೂ ಮದುವೆ ಮಾಡಿಸಿ ಅಮ್ಮನ ತಲೆಮೆಯಾಗ ಮದುವೆ ನಡುತ್ತಂದ್ಲೇ ಅದು ಬೇಡ ಪುಣ್ಯ ಬೇರೆ ಒಂದು ಇಲ್ಲ ನಂಗ ಅದಗೂ ಎಲ್ಲವೂ ಮುಯರ್ಚಿತ್ತು ಎಲ್ಲ ಸೇದು ಮಾಡುದು ಒಬ್ಬೆರಡ ಎಲ್ಲವೂ ಹೆಣ್ಣ ಎಲ್ಲ ಸೇದು ಮಾಡುದು ಖಂಡಿತ ನಂಗೆ ಇದನ್ನ ಇನ್ನೂ ನಂಗೆ ಗಣಾಂಬ ಯಾಕಂದ್ರೆ ಇದು ಏನೋ ಒಂದು ತನಿಪಟ್ಟ ಒಂದು ಮನಸ್ಸನ ಜೋಲಿ ಅಲ್ಲ ಏನವೋ ನಂಗ ಹೇಗ್ಯಾರ ನಂಗೆ ಮொழி ಇನ್ನೂ ಅழியும் ತರುವೈಲಿ ಅಡದಿಂದಾರ ಮொழிಯ ತಂದಾರ ಯಾಕಂದ್ರೆ ನಂಗೆ ಆಡುವ ಭಾಷೆ ನಂಗ ಕುಣಿವಿಗೆ ಹೇಗೆ ಕೊಡುಲೆ ನಂಗ ಪೇರ ಪ್ರೀತಿಗೆ ಹೇಗೆ ಕೊಡುಲೆ ತಂದಾರ ಅದನ್ನೂ ನಂಗ ಮொழிಯೂ ನಂಗ ಕಾಪಾತದು ಮಾಕೆ ನಂಗ ಬಡವ ಭಾಷೆ ಮಾಕೆ ಕುಣ ಮொழி ಎಲ್ಲ ಎಸ ಓಟ್ ಇಲ್ಲ ಈಗ ಆಗ ನಂಗುದು ಅದುಗ ಅಳಿವಿಲ್ಲದೆ ಆಡುದು ಅಂದಲೇ ನಂಗೆ ಏನ ಮಾಡುದು ಅಂದಲೇ ನಂಗೆ ಕುಣಿವಿಗೆ ಹೇಗೆ ಕೊಡುದು ಮುಡ್ದು ಅದುಗ ಮನೆಯಾಲೆ ಸರಿ
ಒರಾಸು ನಿದ್ದಲ ಸರಿ ನೀಂಗ ಇಂದು ಚೆನ್ನೈ ಇರುವಿ ಇಲ್ಲ ಬೇರೆ ಏದೋ ದೇಶನಾಗ ಇರುವಿ ಅಮೆರಿಕನ್ ಇರುವಿ ನಂಗ ಕುಣಿವಾಗ ಮತ್ತ ಮುಳಿ ಕಲ್ಲಿಲಿ ನಂಗ ಬಡುಗುವ ಬಡುಗ ಅರಿಗೆ ಅಂತ ಬಡುಗೇನ ಕೂಸು ಅರಿಗ ಬಡುಗನ ಹುಟ್ಟಿಟ್ಟು ಬಡುಗ ಅರಿ ಅಂದ್ರೆ ಅತ್ತೆ ಮಾಕ ಒಬ್ಬೊಬ್ಬನು ನಂಗ ಬಡುವನ ಹುಟ್ಟಿ ಒಬ್ಬೊಬ್ಬನು ನಂಗ ಅದ ಪತಿ ನಂಗೆ ಏಕ ಕೊಡಲಂದ್ಲೆ ನಂಗ ಮುಗಿ ಆಡ ನಂಗೆ ಅವ್ವಪ್ಪ ಅಂದ್ಲಿಯೋ ನಂಗೆ ಎಲ್ಲಿಯೋ ಗೆಲ್ಸ ಗೀಯಾಕು ದೊಡ್ಡ ಗೆಲ್ಸ ಗೀಯಾಕು ಅಲ್ಲ ಮನೆಯಾಗ ಹಂಗ ಬಡುಗು ಮತ್ತ ಆಡು ಖಂಡಿತ ನಂಗ ಬಡುಗು ಮತ್ತ ಆಡಿಲತ್ತ ಆ ಕುನಿವೆ ಹಂಗವ ನೋಡಿ ಕುನಿವೆ ಕತ್ತರ ನಂಗ ತಮಿಳು ಮತ್ತ ಆಡಿಬಿಡ ಅದ ಏನೋ ಕತ್ತರ ಅದನ್ನ ದಾರ ಅರುವುದು ನಂಗತನ ಅರುವುದು ಖಂಡಿತ ನಂಗ ಇಲ್ಲಿ ಇದ್ದಿಲಿ ಸರಿ ಗೆಲ್ಸಗಾಗಿ ಯಾರು ಹೋಗುದು ಬಂದ್ರೆ ಇಲ್ಲ ಅಂಬಿಲ್ಲ ನಿಂಗ ಕೊಯಮತ್ತೂರ್ನ ಇದ್ದಿಲಿ ಸರಿ ಇಲ್ಲ ಆ ಕಡೆ ಚೆನ್ನೈನ ಇದ್ದಿಲಿ ಸರಿ ಬೆಂಗಳೂರು ಸರಿ ನಿಂಗ ಮನೆಯೇ ನಿಂಗೆ ಬಡುಗು ಆಡಿವಿ ಆಗ ನಿಂಗ ಆಡೋದನ್ನ ಕಂಡು ಕುನಿವೆ ನಂಗವ ನೋಡಿ ಆ ಕುನಿವಿ ಬಡುಗು ಆಡ್ರ ಇಲ್ಲಾಂದ್ರೆ ಕುನಿವೆ ಬಡುಗು ಮುಳಿ ಮರದುಟ್ರ ಬಡುಗು ಅರಿಯಂದ ಹೇಗಿಲ್ಲ ಅದು ಬಂದು ಪಸಂದ ಅಂದ್ರೆ ಪಸಂದ ಇಲ್ಲ ಬಡುಗ ಮಾತು ನಂಗ ಆಡು ಇಲ್ಲ ಇದಾಗಿ ನಂಗೆ ನೆಲಿಕೋಲು ಈ ಬಡುಗು ಕಲಾಚಾರ ಪಾದುಗಾಪು ಇಯಕಂ ನಂಗ ಸಾಯಿ ನಿವಾಸು ಎಲ್ಲಾ ಇವಕ್ಕೂ ಈಗ ದೊಡ್ಡ ದೊಡ್ಡ ಅವಕ್ಕೆಲ್ಲ ಇದನ್ನ ಗಣದಾರ ಮುಯರ್ಚೆ ಮಾಡಿ ಎಲ್ಲ ಮಾಡಿನಿದ್ದಾರೆ ಎಲ್ಲ ಮಾಡಿ ಅವ ಕೂಡ ನಂಗ ಸಮುದಾಯ ಸೇವುದು ಸಮುದಾಯ ಸೇದುತ್ತ ನಂಗ ಮುಡಿಯ ಕಾಪಾತದು ನಂಗ ಮಕ್ಕವ ಕಾಪಾತದು ಅದೇ ಮಾಕೆ ನಂಗ ಭೂಮಿಯೂ ಕಾಪಾತ್ ಮಲ್ಲಿಗರ ಮಾಕೆ ಒಂದು ಸೆಂಟು ಭೂಮಿ ಮಾರುಳೆ ಮನೆ ನಂಗೆ ಕೇಪುದಾಗ ಅಪಾರ ಒಂದು ಸಂತೋಷ ಆಟತು ಇದೇ ಮಾಕೆ ಒಂದೊಂದು ಹಟ್ಟಿವು ನಂಗೆ ನೆನೆಸಿ ನಂಗ ಭೂಮಿ ಕೊಡುದು ಘನ ಅತ್ತೆ ಕಷ್ಟ ಬಂದರ್ಬಾ ಅಟ್ಟೆಗೋಸ್ಕರಲಿಬ್ಬ ಅದನ್ನ ಈಸಿಲಿ ನಂಗೆ ಹೊರಾಸು ಕೊಟ್ಟು ಬಿಡ ನಾಯಿಗ ನಂಗ ಮಕ್ಕಗ ಆ ಭೂಮಿ ಇಲ್ಲದಾಯ್ಟ್ರ ಈಗ ನಂಗೊಂದು ಭೂಮಿ ಅಡದೆ ಏಸು ತಲೆಮುರೆಯಿಂದ ನಂಗೆ ಗೀದುಂದ ಏಸು ತಲೆಮುರೆಯಿಂದ ಗೀದು ಅದು ತರ ನಂಗ ಇಟ್ಟು ತಂದು ಸಾಕಿರ ಅದನ್ನ ಮಾರಿ ಬಿಡು ಅದೋಡ ಆ ಮಾರಿದ ನಿಮಿಷ ಅಂತ ಅದಗೂ ಹಂಗೂ ಸ್ವಂತ ಬಂದ ಇಲ್ಲದಾಯ್ಟ್ರವೇ ಆ ಉಣರ್ವು ಇಲ್ಲ ಅಯ್ಯ ಕಟ್ಟಿದ ಕಟ್ಟಡವೂ ಹೋಗ್ಬಿಟ್ರ ಅಯ್ಯಾಗಿದ ಹೊಲವೂ ಹೋಗ್ಬಿಟ್ರ ನಂಗೆ ಅಲ್ಲಿಗೆ ಓಪದ್ರು ಮದಿಪು ಹೋಗ್ಬಿಟ್ರ ನಂಗೆ ಇಲ್ಲಿ ಓಪದ್ ಮುಡಿದ್ರ ಅಲ್ಲಿಗ ಓಪದ್ ಮುಡಿಯ ಅದೊಂದ ಮುಡದಳುವಾಗ ನಂಗೆ ಗೀವುದು ನಂಗ ಮಣ್ಣ ನಂಗೆ ಕಾಪಾಡ ಅಯ್ಯ ಎತ್ತೆ ದಾರಾಲಿ ಸರಿ ನಂಗೆ ಅಪ್ಪನ ಕಾಲ ಸರಿ ಹೊರಕು ಎದನ್ನೇ ಸೂರ್ಯನ ನೋಡಿ ಸೋಮಿಯಿಂದ ದೇವರ ಕುಂಬಿಟ್ಟು ಭೂಮಿ ತಾಯಿಯೇದು ಭೂಮಿ ಮುಟ್ಟ ಕುಂಬಿಟ್ಟಿದ್ದಾರೆ ಇಲ್ಲಿಯ ನಂಗ ಭೂಮಿ ಸೋಮಿಯಿಂದ ಭೂಮಿಯ ಕುಂಬಿಟ್ಟಿದ್ದಾರೆ ಅದೇ ಮಾಕೆ ನಂಗ ಕೊಳ ಅಭಿವೃದ್ಧಿ ಆಪುದು ಅಂತಲೇ ಒಂದೊಂದು ಗಂಡು ಇದ್ದಲೆ ಸರಿ ಒಂದೊಂದು ಹೆಣ್ಣು ಇದ್ದಲೆ ಸರಿ ಅವಕ ನಂಗ ಇಲ್ಲಿ ಸೇದಾರ ಮೊರಕರೆ ಏನಾ ತಂದೇಗಿ ತಗೊಂಡು ಅವಕಾಗ ಹೇಗಿ ಆ ಮದುವೆ ಮಾಡಿಸ್ಬಿಪ್ಪದು ನಂಗೆ ಸಮುದಾಯ ಕಡಿಮೆ ನೀ ಇನ್ನಗೇನ ಏನಗೇನ ಇದು ಬಣ್ಣದಲ್ಲೇ ಇದ್ದು ಬಿಡುತ್ತೆ ಈ ಕಾಲ ಒಂದು ಮಾಡುದು ಮುಡಿಯ ದಯಮಾಡ್ನೆ ಇದು ನೋಡಿ ನಿಬ್ಬ ನೇರಾಲ ಸರಿ ಅತಿ ದೊಡ್ಡವ ಕಾಲ ಸರಿ ಇಲ್ಲೇ ಸಮುದಾಯಗಾಗಿ ನಾನು ಪಾಡು ಪಟ್ಟೆ ಎಂಬ ಒಂದು ಇಳಂಜರಾಲೆ ಸರಿ ಧಾರಾಲೆ ಸರಿ ಇದು ಒಂದು ಒಳ್ಳೆ ಒಂದು ನಂಗ ಒಂದು ತೀರ್ವು ಎತ್ತಿನ ಬಪ್ಪದು ನಂಗ ಕೂಸು ಮದು ಮಾಡಿಬಿಟ್ಟ ನಂಗ ಹೆಣ್ಣು ಮದು ಕೇಚಿಬಿಟ್ಟೆ ಏನಾಗೇನಂದು ಇರಬಿಡಿ ಒಬ್ಬೊಬ್ಬರು ಆತ ಇದ್ದು ಬಣ್ಣದಿಂದಲೇ ನಂಗೆ ಕೊಳ ವ್ಯರ್ತಿ ಕಾಪುದಗ ಮುಡಿಯ ಇದು ಒಂದೊಂದು ಮನೆ ಜೋಲಿ ಅಲ್ಲ ಒಂದೊಂದು ಹಟ್ಟಿ ಜೋಲಿ ಅಲ್ಲ ಯಾಕಂದ್ರೆ ಮಲ್ಲಿಗರೆಟ್ಟೆಗೆ ಎಲ್ಲಾ ಗಂಡು ಮದುವೆ ಮಾಡಿದರೆ ಎಲ್ಲ ಎಂಕುನೆವಿಯು ಮದುವೆ ಒಯ್ದಾರೆ ಅಲ್ಲೇ ನಂಗಟ್ಟಿ ಇದ್ದೇನೆ ಅಂದಲೇ ಆಸು ಕುನೆವಿ ಇದ್ದಾರೆ ಆಸು ಹೆಂಗು ಕುನೆವಿ ಇದ್ದಾರೆ ಆಗ ಇದಕ್ಕೆ ಬಿಡಿ ದಾರ ಮಾಡುವುದಂದಲೇ ಹಟ್ಟಿಕಾರರು ಮನೆಕಾರರು ಮಾಡುದು ಮೊದಲ ಸಮುದಾಯ ಮಾಡುದು ಇದು ಎಲ್ಲ ಒಂದು ಕಟ್ಟಮೆಪ್ಪು ಎತ್ತಿನ ಗಣ ಅಂಬುದು ಗಣ ಅಂದುಬಿಳೆ ತೀರಾದ ಪ್ರಶ್ನೆ ತೀರ್ ಅದು ಪ್ರಶ್ನೆ ಹೇಳ್ಬಿಡಿ ಸರಿ ನಂಗೆ ನಾಲ್ಕ ಉಳಿದು ಗಣ ಅಂದ್ರೆ ಪ್ರಶ್ನೆ ಅದು ದೇವ್ರು ನಂಗೆ ತೀರಿಸ್ತಾನೆ ಖಂಡಿತ ತೀರ್ರ ಅತೇಮಕ್ಕೆ ನಂಗ ಒಬ್ಬೊಬ್ಬಗ ಆ ಗವಾಸ್ ಹೋಗ ಅಟ್ಲತ್ತ ನಾಯಿಗೆ ಈ ಮಾತೆಲ್ಲ ನಂಗೆ ಗಣ ನಂಗೆ ಈಗ 2 ಊರ್ ಜಾಮ ಅಂದ ಗಣ ಅಂದ ನಂಗ ಭಾಷೆ ಆಟವಂತ ನಂಗೆ ಗಣ ಭಾಷೆ ಇಲ್ಲದ ನಂಗೆ ಗಣ ಮುಡಿಯ ದುಃಖ ಸೊಗ ಅಂಬುದು ಗಣ ಅಂದಲೆ ಹಂಗ ಭಾಷೆ ಅರ್ಧಲ್ತಾನೆ ಗಣ ಭಾಷೆ ಎಂಬುದು ಆಸೆ ಖಂಡಿತ ನೇರ್ಗೆಲೆ ನಂಗ ಇದು ಬೋಧೆ ಇಲ್ಲದ ಒಂದು ಕಲಾಚಾರ ಮಾಡುದೊಂದು ಹಂಗ ಸೀಮೆಯೇ ತೀರ್ಮಾನ ಹಾಕಿದ ಅದು ಅಲ್ಲದೆ ಹನ್ನೊಂದು ಅಟ್ಟಿ ಮೇಕನಾಡು ಸೀಮೆ ಕುಂದ ಸೀಮೆ ಎಲ್ಲ ಅಟ್ಟಿಯಾಗಿಯೋ ಅವಕ್ಕವಕ್ಕ ಒಂದು ತೀರ್ಮಾನ ಹಾಕಿ ನಂಗೆ ಇನಿ ಮೇಲೆ ಬೋಧೆ ಇಲ್ಲದ ಒಂದು ನಿಗழ்ச்சி ಮಾಡುವು ಆ ಸಾರಾಯವ ನಂಗೆ ಅಳಿಸಿ ಬಿಡುವೋ ಅದು ನಂಗೆ ಘನ ನಂಗೆ ಕೊಳವೆ ಅದು ಕಿಡಿಸಿರಾತಂದು ಹೇಗಿ ಒಂದೊಂದು ಹಟ್ಟಿಕಾರರು ತೀರ್ಮಾನ ಮಾಡಿದ್ದಾರೆ ತೇಮಾಕೆ
ಗಂಡು ಕುಣಿವೆ ಅಲ್ಲ ಸರಿ, ಹೆಂಗು ಕುಣಿವೆ ಅಲ್ಲ ಸರಿ, ಅವಕ್ಕೆ ಒಂದು ಮದುವೆ ಎಂಬುದನ್ನು ಒಂದು ಮಾಡುದು. ಮದುವೆ ಮಾಡ್ಲತ್ತ ಒಂದು ಮಕ್ಕ ದೊಡ್ಡಲ್ತ ಒಂದು ಹಟ್ಟಿ ದೊಡ್ಡ್ರ, ಒಂದು ಹಟ್ಟಿ ದೊಡ್ಡಲ್ತ ಒಂದು ಸೀಮೆ ದೊಡ್ಡ್ರ. ನಂಗೆ ಅದು ಇಲ್ಲದೆ ಒಂದೊಂದು ಹಟ್ಟಿಯಾಗೆ 20 ಕುಣಿವಿದ್ದಾರೆ, 30 ಕುಣಿವಿದ್ದಾರೆ, 50 ಕುಣಿವಿದ್ದಾರೆ ಅಂತಲೇ ಇಬ್ಬಾಕಿದ್ದಾರ. ನಂಗೇನಂತ ಇದ್ದಲೇ ಅದು ನಂಗ ಬಡುಗನ ಹುಟ್ಟಿ ಅದು ಒಂದು ರೋಜನಿಲ್ಲೇ ದಯಮಾಡಿ ಎಲ್ಲ ವಾಸನೆ ಮಾಡಿವಿ, ದೊಡ್ಡಕ್ಕೆಲ್ಲ ವಾಸನೆ ಮಾಡಿವಿ, ಸೀಮೆ ತಲೆವರೆಲ್ಲ ವಾಸನೆ ಮಾಡಿವಿ, ಸಮೂಹ 6 ಇಬ್ಬ ಅಣ್ಣನವಕ ಅಕ್ಕವಕ್ಕ ಎಲ್ಲ ವಾಸನೆ ಮಾಡಿವಿ. ಇದೊಂದು ಒಂದು ಒಳ್ಳೆ ಒಂದು ಮುಡಿವೆ ಎತ್ತಿನ ಬಪ್ಪು. ನಂಗೆಲ್ಲ ಸೋದು ಗಣಾಂಬು, ಎಲ್ಲ ಸೋದು ಗಣಾಂಬು. ನಂಗೆ ಇಲ್ಲಿಂದ ಮದುವೆ ಮಾಡಾಕು, ಇಲ್ಲಿಂದ ಮದುವೆ ಮಾಡಕೊಡೋದು, ಅವಕ್ಕೆ ಏನ ಮೊರೆ ಎಂಬುದನ್ನು ನಂಗ ಮಕ್ಕಳಿಗೆ ಹೇಗೆ ಕೊಡ್ಬು. ಒಂದೊಂದು ಹಟ್ಟಿ ಇವು ಇಬ್ಬ ಕುಣಿವಿಯ ನಂಗೆ ಎತ್ತುವು, ಎಷ್ಟು ಕುಣಿವಿದ್ದಾರೆ, ಇಲ್ಲಿ ಇದ್ದಾರೆ, ಅವಕ್ಕೆ ಏನ ಮಾಡಿಯಾರ ಅದು ನಂಗೆ ಕಂಡಿರ್ತೀವಿ ನಂಗೆ ಎತ್ತುವು. ಅವಕ್ಕೆ ತಗೊಂಡ ಒಂದು ಹೆಣ್ಣು ಇದ್ದಾರೆ, ಅವಕ್ಕೆ ತಗೊಂಡು ಗಂಡು ಇದ್ದಾರೆ ಎಂಬ ಸುದ್ದಿಗೂ ನಂಗೆ ಹೇಗುವೋ. ದಯಮಾಡಿ ಅತ್ತಮಾಕೆ ಮಾಡಿಲ್ಲತ್ತ ಕುಣಿವಾಗ ಒಂದು ಮದುವೆ ಎಂಬುದು ಬಂದ್ರ, ಒಂದು ಮದುವೆ ಮಾಡತ್ತ ಒಂದು ಮಕ್ಕ ಮಾರಿ ಆರ ನಂಗೆ ಸಮುದಾಯ ಒಳ್ಳಗಟ್ರ ಎಂಬುದು ಹೇಗಿ ಒಂದು ಮಳ್ಳಿಗೆ ರಟ್ಟಿಯಾಗೆ ಒಳ್ಳೆ ಒಂದು ನಂಗೆ ಎದಿರ್ಕಾಲ ಹಟ್ಟಿಗಳಿಂದ ಎದಿರ್ಕಾಲ ಒಂದು ತಲಪಿ ಬೀತೋ, ಆ ಎದಿರ್ಕಾಲ ಎತ್ತೆ ಆಡೋದು ಒಂದು ಹೇಗಿ ನಂಗೆ ಒಂದು ನೆನೆಸಿದವು. ಅತ್ತಮಾಕೆ ಮಳ್ಳಿಗೆರೆ ಆಡದೆ ಎಸೋ ಜಾಮಗ ಅಲ ಜೋಳಿ ಅಟ್ಲಿಯೋ ನಂಗಾಗಿ ಈ ಚಾಮ ನಂಗೆ ಕೂಡ ಬಂದು ಈಸಲ ಜೋಳಿ ಇಲ್ಲ ನಂಗೆ ಕೂಡ ಹೇಗಿದೆದುಗಾಗಿಯೋ ನಂಗ ನಾಲ್ಕು ಟಿವಿ ನೇರ್ ಸಾರ್ಬಾಗಿಯೋ, ನಾಲ್ಕು ಟಿವಿ ಸಾರ್ಬಾಗಿಯೋ, ಎನ್ನ ಸಾರ್ಬಾಗಿ ನಿಂಗ ಕೊಡೋನ್ ಕೊಡೆ ಒಂದು ನನ್ರಿ ಆಗಿದೆ. ನಮಸ್ಕಾರ, ನನ್ರಿ, ನಮಸ್ಕಾರ.